ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ IAS ಆ್ಯಂಡ್ KAS ಯೂಟ್ಯೂಬ್ ಚಾನಲ್. ನೋಡಿ, ಕಳೆದ ಕೆಲವು ದಿನಗಳಿಂದ ಹಲವಾರು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿದ್ದಾರೆ 2-3 ದಿನದಿಂದ. ಕನ್ನಡಿಗರಿಗೆ ಅದರೊಳಗೂ ಪ್ರೈವೇಟ್ ಕಂಪನಿಗಳಲ್ಲಿ ಮೀಸಲಾತಿಯನ್ನು ನೀಡಬಾರ್ದ ಅನ್ನುವಂಥ ಒಂದು ಹೊಸ ಚರ್ಚೆ ಪ್ರಾರಂಭ ಆಗಿದೆ. ಇದಕ್ಕೆ ಕರ್ನಾಟಕದಲ್ಲಿ ಒಂದು ಮಸೂದೆಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡಲಾಗಿತ್ತು. ಸೊ ಇದರ ಸಾಧಕ ಬಾಧಕಗಳೇನು ಮತ್ತು ಕನ್ನಡಿಗರಿಗೆ ನಿಜವಾಗ್ಲೂ ಮೀಸಲಾತಿಯನ್ನು ನೀಡಬಾರ್ದ ಅನ್ನುವಂಥ ವಿಷಯವನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಬೇಕು ಅನ್ನೋದು ವಿದ್ಯಾರ್ಥಿಗಳ ಒಂದು ರಿಕ್ವೆಸ್ಟ್ ಆಗಿತ್ತು. ಅದರ ಮೇಲೆಗೆ ನೋಡಿ, KAS ಎಕ್ಸಾಮ್ ಬರಿತಾ ಇರೋರಿಗೂ ಕೂಡ ಈ ಒಂದು ಪ್ರಬಂಧವನ್ನು ನೋಡಿ ಆರಾಮಾಗಿ ನಿಮ್ಮ ಪ್ರಬಂಧ ಪ್ರಿಪೇರ್ ಮಾಡ್ಬೋದು. ಈ ವರ್ಷ ತುಂಬ ನ್ಯೂಸಲ್ಲಿರೋದ್ರಿಂದ ಇದು ಚಾನ್ಸಸ್ ಇದೆ. ಮುಂಬರುವಂಥ 402 PSI ಪರೀಕ್ಷೆಯಲ್ಲೂ ಕೂಡ ಈ ಒಂದು ಪ್ರಬಂಧ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಇದರೊಳಗೆ ನಾನು ಹೇಳ್ತಾ ಇರುವಂಥ ಪಾಯಿಂಟ್ಸ್, ನಾನು ಕೊಡ್ತಾ ಇರುವಂಥ ಕಂಟೆಂಟ್ ನಿಮಗೆ ಬೇರೆ ಪ್ರಬಂಧ ಬರೀಲಿಕ್ಕೂ ಕೂಡ ಉಪಯೋಗ ಆಗುತ್ತೆ. ಯಾರೂ ಕೂಡ ಇದನ್ನು ಸಿಕ್ಕಾಪಟ್ಟೆ ಸ್ಪೀಡ್ ಇಟ್ಟು ಬೇಗ ಮುಗಿಸ್ಬೇಕು ಅಂತ ನೋಡಬೇಡ್ರಿ. ನಾನು ಹೇಳುವಂಥ ಪಾಯಿಂಟ್ಗಳನ್ನು ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳಿ ಫ್ರೆಂಡ್ಸ್. ಓಕೆ, ಅಂದಾಗ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ. ಎಂಡ್ವರೆಗೂ ಕೇಳಿ. ಐ ಆಮ್ ಶೋರ್ ನಿಮ್ಮ ಸಮಯ ವ್ಯರ್ಥ ಆಗೋದಿಲ್ಲ. ನಾನು ಸಿಕ್ಕಾಪಟ್ಟೆ ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದ್ದೀನಿ, ಬಟ್ ಅದರೊಳಗೆ ನಿಮಗೆ ಚೆನ್ನಾಗಿ ಅನಿಸಿದ್ದನ್ನು ಹಾಕಿ ನೀವು ಉತ್ತಮ ರೀತಿಯಾದಂಥ ಪ್ರಬಂಧವನ್ನು ರೆಡಿ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಲೆಟ್ ಸ್ಟಾರ್ಟ್. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಬೇಕಾ? ಇದನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕನಮಡಿ IAS ಪ್ರಬಂಧ ಪುಸ್ತಕ, ಓಕೆ, ಕನಮಡಿ ಪ್ರಬಂಧ ಪುಸ್ತಕ ನಿಮಗೆ ಲಭ್ಯವಿದೆ ಫ್ರೆಂಡ್ಸ್. ಓಕೆ, ರಾಜ್ಯಾದ್ಯಂತ ಹಲವಾರು ವಿದ್ಯಾರ್ಥಿಗಳು ಇದನ್ನು ಆಲ್ರೆಡಿ ತೆಗೆದುಕೊಂಡಿದ್ದಾರೆ ಮತ್ತು ಅವರು ಪುಸ್ತಕದ ಅನಿಸಿಕೆಯನ್ನು ಏನು ಹೇಳಿದ್ದಾರೆ ಅಂತ ನಾನು ನಿಮಗೆ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮೂಲಕ ಕೂಡ ತಿಳಿಸ್ತಾ ಇದ್ದೀನಿ. ಓಕೆ, ಸೊ 50 ಪ್ರಬಂಧಗಳ ಒಂದು ಪುಸ್ತಕ ಇದೆ. ವಿಸ್ತಾರವಾಗಿ ಪ್ರಬಂಧಗಳನ್ನು ಇದರೊಳಗೆ ಕೊಡಲಾಗಿದೆ ಫ್ರೆಂಡ್ಸ್. ನೀವು ಪರಿವಿಡಿನೂ ಕೂಡ ನೋಡ್ಬೋದು ನಮ್ಮ ಟೆಲಿಗ್ರಾಮ್ ಒಂದು ಚಾನಲ್ನಲ್ಲಿ. ಓಕೆ, ಸೊ ಈ ಥರ ಪರಿವಿಡಿ ಇದೆ ಟೆಲಿಗ್ರಾಮ್ ಚಾನಲಲ್ಲಿ, ಎಲ್ಲ ಹಾಕಿರ್ತೀನಿ. ಹೊಸ ವಿಷಯಗಳನ್ನು ಎಲ್ಲ ಡೀಟೇಲ್ ಆಗಿ ಕವರ್ ಮಾಡಲಾಗಿದೆ, ಡೇಟಾ ಕೊಡಲಾಗಿದೆ, ಮ್ಯಾಪ್ ಮೂಲಕ, ಗ್ರಾಫ್ ಮೂಲಕ ಪ್ರತಿಯೊಂದು ವಿಷಯವನ್ನು ಹೇಳಲಾಗಿದೆ. ಜುಲೈ 2024 ಎಲ್ಲ ವಿಷಯಗಳನ್ನ ಇನ್ಕ್ಲೂಡಿಂಗ್ ಕ್ರಿಮಿನಲ್ ಕಾನೂನುಗಳು ಏನು ಬಂದಿದೆ, CRPC IPC, ಅವುಗಳನ್ನು ಕೂಡ ಕವರ್ ಮಾಡಲಾಗಿದೆ ಫ್ರೆಂಡ್ಸ್. ಸೊ ಯಾರು KAS ಮತ್ತು PSI ಪರೀಕ್ಷೆಗೆ ಪ್ರಿಪೇರ್ ಮಾಡ್ತಿದ್ರೋ ಈ ಒಂದು ಪುಸ್ತಕ ತೆಗೆದುಕೊಳ್ಳೋದನ್ನು ಮರಿಬೇಡಿ. ಐ ಆಮ್ ಶೋರ್ ಇದು ನಿಮಗೆ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇಂಥ ಒಂದು ಸಂದರ್ಭದಲ್ಲಿ ಇಷ್ಟು ಅಪ್ಡೇಟ್ ಇರುವಂಥ ಪುಸ್ತಕ ನಿಮಗೆ ಲಭ್ಯವಾಗ್ತಾ ಇದೆ. ಸೊ ಯಾರಿಗೆ ಪುಸ್ತಕ ಬೇಕು ಅಂತೀರೋ ಸೊ ಆದಷ್ಟು ಬೇಗ ಪುಸ್ತಕವನ್ನು ತಗೊಳ್ಳಿ. ಡೈಲಿ ಒಂದೊಂದು ಇದನ್ನು ಓದ್ತಾ ಹೋಗಿ. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಅಡ್ರೆಸ್ಸನ್ನು ನನಗೆ ಕಳಿಸ್ಕೊಟ್ರೆ ನಾವು ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಈ ಪುಸ್ತಕವನ್ನು ಕಳಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಫ್ರೆಂಡ್ಸ್. 7892086178 ಈ ಒಂದು ನಂಬರ್ಗೆ ನೀವು ಜಸ್ಟ್ ನಿಮ್ಮ ಅಡ್ರೆಸ್ಸನ್ನು ಮೆಸೇಜ್ ಮಾಡಿ. ಸೊ ಅದರ ಮೂಲಕ ನಾವು ನಿಮಗೆ ಈ ಪುಸ್ತಕವನ್ನು ಕಳಿಸ್ಕೊಡ್ತೀವಿ ಗೈಸ್. ಆಮೇಲೆ ಯಾಕೆ ಈ ಪುಸ್ತಕ ನಿಮಗೆ ಇಂಪಾರ್ಟೆಂಟ್, ಯಾಕೆ ಓದಬೇಕು ಅಂದರೆ ಕಳೆದ 2 ವರ್ಷಗಳಿಂದ ಇರುವಂಥ ಎಲ್ಲ ಪ್ರಚಲಿತದ ಘಟನೆಗಳನ್ನು, ವಿಷಯಗಳನ್ನು ಇಲ್ಲಿ ಕವರ್ ಮಾಡಲಾಗಿದೆ. ನೈತಿಕತೆ ಆಧಾರದ ಮೇಲೆ ಮೊದಲು ಬಾರಿಗೆ ಈ ಪುಸ್ತಕದಲ್ಲಿ ಪ್ರಬಂಧಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. 6 ಪ್ರಬಂಧಗಳನ್ನು ನೈತಿಕ ವಿಷಯದ ಮೇಲೆ. ಅದರ ಜೊತೆಗೆ PSI 545 ಪರೀಕ್ಷೆಯಲ್ಲೂ ಕೂಡ ಈ ಪುಸ್ತಕದಿಂದ ಪ್ರಬಂಧಗಳನ್ನು ಕೇಳಲಾಗಿತ್ತು. ಅದರ ಜೊತೆಗೆ ಮುಂಬರುವಂಥ 402 PSI ಎಕ್ಸಾಮಲ್ಲಿ ಈ 50 ಪ್ರಬಂಧಗಳ ವಿಷಯಗಳ ಮೇಲೆ ಪ್ರಬಂಧವನ್ನು ಕೇಳ್ಬೋದು. ಇಲ್ಲ ಅಂದರೆ ಈ 50 ವಿಷಯಗಳನ್ನು ನೀವು ಓದಿದ್ದೇ ಆದರೆ ಸರಿಯಾಗಿ ನೀವೇ ಬೇರೆ ಒಂದು ಉತ್ತಮವಾದಂಥ ಪ್ರಬಂಧವನ್ನು ರಚನೆ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಈಗ ನಾವು ಡೈರೆಕ್ಟಾಗಿ ಪ್ರಬಂಧವನ್ನು ಪ್ರಾರಂಭ ಮಾಡೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಿಮ್ಮ ಒಂದು ಓಪನ್ ಮೈಂಡ್ಸೆಟ್ ತುಂಬಾ ಇಂಪಾರ್ಟೆಂಟ್. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಬೇಕಾ ಅಂತ ಹೇಳ್ಬಿಟ್ಟು ನಾನು ಮೊದಲಿಗೆ ಯಾಕೆ ನೀಡಬೇಕು ಅಂತ ಹೇಳ್ತೀನಿ, ಎರಡನೇದಾಗಿ ಯಾಕೆ ನೀಡಬಾರ್ದು ಅಂತ ಹೇಳ್ತೀನಿ, ಮೂರನೇದಾಗಿ ನೀಡಲಿಲ್ಲ ಅಂದರೆ ಅನ್ಎಂಪ್ಲಾಯ್ ಇರುವಂಥ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ಏನು ಸೊಲ್ಯೂಷನ್ ಇದೆ ಅಂತ ಕೂಡ ಸೊಲ್ಯೂಷನ್ ಕೂಡ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಸೊ ಎಂಡ್ವರೆಗೂ ವಿಡಿಯೋನ ನೋಡೋದನ್ನು ಮರಿಬೇಡಿ. ಈಗನೇ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ, ನಿಮಗೆ ಪುಸ್ತಕ, ನಮ್ಮ ಪ್ರಬಂಧ ಪುಸ್ತಕ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವೆಲ್ಲ ಮಾಡಲಿಕ್ಕೆ ಸಿಕ್ಕಾಪಟ್ಟಿ ಸಮಯ ಹಿಡಿಯುತ್ತವೆ. ನೀವು ನಾನು ಕೊಡ್ತಾ ಇರುವಂಥ ಕಂಟೆಂಟನ್ನು ನೋಡಿ ಈ ವಿಡಿಯೋನ ಎಷ್ಟು ಜನ ವಿದ್ಯಾರ್ಥಿಗಳ ಜೊತೆ ಆಗುತ್ತೋ ಅಲ್ಲೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್, ಹೆಚ್ಚಿಗೆ ಜನರಿಗೆ ಇದು ಮುಟ್ಲಿ ಅಂತ. ಓಕೆ,
ನೋಡಿ ಯಾವ ಥರ ನಾನು ಪ್ರಬಂಧವನ್ನು ಪ್ರಾರಂಭ ಮಾಡಿದ್ದೀನಿ. ಸೊ ಇಂಟ್ರೊಡಕ್ಷನ್ ನಂದು ಹೆಂಗಿರುತ್ತೆ, ಭಾರತ ವಿವಿಧತೆಯಿಂದ ಕೂಡಿದ ಏಕತೆಯ ದೇಶವಾಗಿದೆ. ನಮ್ಮ ದೇಶದ ಸಂವಿಧಾನದ ಪ್ರಕಾರ ಹಿಂದುಳಿದ ಜಾತಿ ಮತ್ತು ಧರ್ಮೀಯರಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ. ಸಂವಿಧಾನದ ಪ್ರಕಾರನೇ ಮೀಸಲಾತಿಯನ್ನು ನೀಡಲಾಗಿದೆ. ಓಕೆ, ಸಮಾಜದಲ್ಲಿ ಸಮಾನತೆಯನ್ನು ತರುವ ಉದ್ದೇಶದಿಂದ ಸಂವಿಧಾನ ರಚನಾಕಾರರು ಈ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಓಕೆ, ಸೊ ಇದೇ ಕಾರಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ಬೋದು, ಸಂವಿಧಾನ ನಿರ್ಮಾತೃಗಳು ಇದನ್ನು ಜಾರಿಗೆ ತಂದಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. 2019ರಲ್ಲಿ ವೆರಿ ಇಂಪಾರ್ಟೆಂಟ್. ಓಕೆ, ಆರ್ಥಿಕವಾಗಿ ಹಿಂದುಳಿದವರಿಗೂ ಕೂಡ ಅಂದರೆ EWS, ಓಕೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಇದ್ರು, ಅವರಿಗೂ ಕೂಡ ಉದ್ಯೋಗದಲ್ಲಿ 10% ಮೀಸಲಾತಿಯನ್ನು ಸಂವಿಧಾನದ 103ನೇ ತಿದ್ದುಪಡಿ ತರುವುದರ ಮೂಲಕ 10% ರಿಸರ್ವೇಷನ್, ಓಕೆ, 10% ರಿಸರ್ವೇಷನ್ ಮೀಸಲಾತಿಯನ್ನು ನೀಡಲಾಯಿತು. ಈ ಮೀಸಲಾತಿ ವ್ಯವಸ್ಥೆ ಇಲ್ಲಿವರೆಗೂ ಕೇವಲ ಸರ್ಕಾರಿ ವಲಯಕ್ಕೆ ಅಂದರೆ ಸರ್ಕಾರಿ ವಲಯದ ಉದ್ಯೋಗಗಳಿಗೆ ಮಾತ್ರ ಅನ್ವಯವಾಗುತ್ತಿತ್ತು. ಹೀಗೆ ಯಾಕೆ ನ್ಯೂಸ್ ಒಳಗಿದೆ ಫ್ರೆಂಡ್ಸ್ ಈ ಒಂದು ವಿಷಯ? ಈವನ್ ಪ್ರೈವೇಟ್ ಕಂಪನಿಗಳಿಗೂ ಕೂಡ ರಿಸರ್ವೇಷನ್, ಪ್ರೈವೇಟ್ ಕಂಪನಿಗಳ ಉದ್ಯೋಗದಲ್ಲೂ ರಿಸರ್ವೇಷನ್ ಕೊಡಬೇಕು ಅಂತ ಸರ್ಕಾರ ನಿಯಮ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿವರೆಗೂ ಸರ್ಕಾರಿ ವಲಯದ ಉದ್ಯೋಗಗಳಿಗೆ ಮಾತ್ರ ಈ ಒಂದು ನಿಯಮಗಳು ಸೀಮಿತವಾಗಿದ್ದವು, ಹೌದಾ? ಆದರೆ ವೆರಿ ಇಂಪಾರ್ಟೆಂಟ್, ಕ್ಲಿಯರ್ ಆಗಿರಬೇಕು. ಇತ್ತೀಚೆಗೆ ಭಾರತದ ಕೆಲವು ರಾಜ್ಯಗಳು, ನೋಡಿ ನಾನು ಎಲ್ಲ ರಾಜ್ಯಗಳನ್ನ ಇನ್ಕ್ಲೂಡ್ ಮಾಡಿದ್ದೀನಿ, ಕರೆಂಟ್ ಎಕ್ಸಾಂಪಲ್ಸ್ನ ಎಲ್ಲ ಕೊಟ್ಟಿದ್ದೀನಿ, ಇವನ್ ನಮ್ಮ ಪುಸ್ತಕದಲ್ಲಿ ಇವೆಲ್ಲ ಅಪ್ಡೇಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಗೈಸ್. ಸೊ ಆದ್ದರಿಂದ ಪುಸ್ತಕವನ್ನು ತೆಗೆದುಕೊಳ್ಳೋದನ್ನು ಮರಿಬೇಡಿ, ಆಮೇಲೆ ನಿಮಗೆ ಅದು ಉಪಯೋಗ ಆಗುತ್ತೆ. ಹರಿಯಾಣ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಓಕೆ, ಹಿಮಾಚಲ್ ಪ್ರದೇಶ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಗಳು ವೆರಿ ಇಂಪಾರ್ಟೆಂಟ್, ಇವೆಲ್ಲ ರಾಜ್ಯಗಳು ಪ್ರಯತ್ನ ಮಾಡಿದ್ದೇವೆ. ಇವನ್ ಛತ್ತೀಸ್ಗಢ ಕೂಡ ಇದಕ್ಕೆ ಪ್ರಯತ್ನ ಮಾಡಿದೆ ಫ್ರೆಂಡ್ಸ್. 2024ರಲ್ಲಿ ಖಾಸಗಿ ಕಂಪನಿಗಳಿಗೆ ಸ್ಥಳೀಯ ಜನರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ಕಾನೂನನ್ನು ಜಾರಿಗೆ ತರಲು ಪ್ರಯತ್ನಿಸಿವೆ. ಈ ಎಲ್ಲ ರಾಜ್ಯಗಳು ಪ್ರಯತ್ನಿಸಿವೆ ಫ್ರೆಂಡ್ಸ್. ಓಕೆ, ಕರ್ನಾಟಕ ಹೋಲ್ಡ್ ಮಾಡಿದೆ, ಅದನ್ನು ಇನ್ನೂ ಜಾರಿಗೆ ತಂದಿಲ್ಲ, ಬಟ್ ಪ್ರಯತ್ನ ಅಂತೂ ಇವೆಲ್ಲ ರಾಜ್ಯಗಳು ಮಾಡಿದವೆ. ನಿಮಗೆ ಗೊತ್ತಿರಬೇಕು, ಇದರ ಮುಖಾಂತರ ನೀವು ಎಕ್ಸಾಮ್ ನಿಮ್ಮ ಪೇಪರ್ ಚೆಕ್ ಮಾಡೋರಿಗೆ ಹೇಳ್ತಾ ಇದ್ದೀರಾ, ಡೆಫಿನೆಟ್ಲಿ ನನಗೆ ಈ ವಿಷಯದ ಬಗ್ಗೆ ಎಲ್ಲ ಗೊತ್ತು. ಆಮೇಲೆ ಈ ಒಂದು ಪ್ರೈವೇಟ್ ಕಂಪನಿಗಳಲ್ಲಿ ರಿಸರ್ವೇಷನ್ ಕೊಡ್ತಾ ಇರೋದ್ರ ಬಗ್ಗೆ ಕೇಳ್ತಿದ್ದಾರೆ ಅಂತ ಯಾರಿಗೆ ಬೇಕಾದವ್ರಿಗೂ ಅರ್ಥ ಆಗುತ್ತೆ ಗೈಸ್. ಆಮೇಲೆ ಯಾಕೆ ಕರ್ನಾಟಕದಲ್ಲಿ ಈ ಒಂದು ರಿಸರ್ವೇಷನ್ ಅನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. 2011ರ ಒಂದು ಜನಗಣತಿ ಪ್ರಕಾರ ಕರ್ನಾಟಕದ ಜನಸಂಖ್ಯೆಯು 6 ಕೋಟಿಗೂ ಹೆಚ್ಚಾಗಿದೆ. ಓಕೆ, ಸೊ ಈಗ 2021 ಜನಗಣತಿ ಮಾಡಿಲ್ಲ, ನಾವು ಮಾಡಿದರೆ ಗೊತ್ತಾಗುತ್ತೆ ಎಕ್ಸಾಕ್ಟ್ ಫಿಗರ್ ಎಷ್ಟು ಹೆಚ್ಚಾಗಿದೆ ಅಂತ. 6 ಕೋಟಿ ಜನರಿಗೆ ಅಂದರೆ 6 ಕೋಟಿ ಕನ್ನಡಿಗರಿಗೆ ಉದ್ಯೋಗವನ್ನು ಒದಗಿಸುವುದು ಸರ್ಕಾರಕ್ಕೆ ಸವಾಲಾಗಿದೆ. ಆ ಉದ್ದೇಶದಿಂದನೂ ಕೂಡ ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ ಉದ್ಯೋಗವನ್ನು ಕೊಡಿಸ್ಬೇಕು ಅಂತ. ನೋಡಿ, ಇಲ್ಲಿ ಒಂದು ಕಾನ್ಸೆಪ್ಟ್ನ ಹೇಳಿದ್ದೀನಿ ನಾನು, ಎರಡನೇದು ಡೇಟಾನ ಕೊಡ್ತಾ ಇದ್ದೀನಿ ನಿಮಗೆ, ಯಾವಾಗ ರಿಸರ್ವೇಷನನ್ನು ತರಲಾಯಿತು ಅಂತ ಹೇಳ್ಬಿಟ್ಟು ಉದಾಹರಣೆನೂ ಕೊಡ್ತಾ ಇದ್ದೀನಿ ಕರೆಂಟ್ ಅಪ್ಡೇಟ್ಗೋಸ್ಕರ. ವಾಟ್ ಎಲ್ಸ್ ಯು ವಾಂಟ್, ಮತ್ತೇನು ನಿಮಗೆ ಬೇಕು ಹೇಳಿ. ಓಕೆ, ಬೇಕಾಗಿರುವಂಥ ಎಲ್ಲ ವಿಷಯನೂ ನಾನು ಕವರ್ ಮಾಡಿದ್ದೀನಿ. ನೀವು ಕರೆಕ್ಟಾಗಿ ಒಂದು ಕಡೆ ಕೂತು ಸ್ಪೀಡ್ ಹಿಡಿದೆ ಆರಾಮಾಗಿ ಇಟ್ಕೊಂಡು ಕೇಳಿ ಒಂದು ಸರ್ತಿ ಬರೆದ್ರೆ ನಿಮಗೆ ಅರ್ಥ ಆಗುತ್ತೆ ಗೈಸ್. ಮುಗಿಯೋವರೆಗೂ ನೋಡ್ರಿ. ಓಕೆ, ನೋಡಿ, ಕರ್ನಾಟಕ ಸರ್ಕಾರ 1983ರಲ್ಲಿ ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ಸರೋಜಿನಿ ಮಹಿಷಿ, ವೆರಿ ಇಂಪಾರ್ಟೆಂಟ್ ಗೈಸ್, ಸರೋಜಿನಿ ಮಹಿಷಿ ಸಮಿತಿಯನ್ನು ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡುವುದನ್ನು ಕುರಿತು ವರದಿಯನ್ನು ನೀಡಲು ನೇಮಿಸಲಾಗಿತ್ತು. ವೆರಿ ಇಂಪಾರ್ಟೆಂಟ್ ನೋಡಿ, ಎಲ್ಲ ಕ್ಲಿಯರ್ ಮಾಡ್ತಿದ್ದೆ ನಾನು. 1984ರಲ್ಲಿ ಈ ಸಮಿತಿಯು ವರದಿಯನ್ನು ಕೂಡ ನೀಡಿತ್ತು. ಓಕೆ, ಆಮೇಲೆ ಈ ಸಮಿತಿಯ ವರದಿ ಪ್ರಕಾರ ಏನು ಹೇಳ್ತು ಅಂದರೆ, ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ 100% ಉದ್ಯೋಗ, ಅದರೊಳಗೂ ಸಿ ಮತ್ತು ಡಿ ಗ್ರೂಪ್ ಎಂಪ್ಲಾಯ್ಮೆಂಟಲ್ಲಿ ಹುದ್ದೆಗಳಲ್ಲಿ 100% ಉದ್ಯೋಗವನ್ನು ಕನ್ನಡಿಗರಿಗೆ ಕೊಡಬೇಕು ಅಂತ ಹೇಳ್ತು. ಆದರೆ 84ರೊಳಗೆ ಈ ಸಮಿತಿ ರೆಕಮೆಂಡೇಶನ್ ಕೊಟ್ಟರೂ ಕೂಡ ಈ ಒಂದು ಸಮಿತಿಯ ಒಂದು ಶಿಫಾರಸನ್ನು ಜಾರಿಗೆ ತರಲಿಲ್ಲ. ಆಮೇಲೆ ಸ್ವಲ್ಪ ಬೇಸಿಕ್ ಹೇಳೋದಾದರೆ, ಸರೋಜಿನಿ ಮಹಿಷಿ ಯಾರು ನೋಡಿ, ಇದು ನಿಮಗೆ ಪ್ರಿಲಿಮ್ಸ್ಗೆ ಉಪಯೋಗ ಆಗುತ್ತೆ. ಸರೋಜಿನಿ ಮಹಿಷಿ ಕರ್ನಾಟಕ ರಾಜ್ಯದಿಂದ ದೇಶದ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಮಹಿಳಾ ಸಂಸದೆ. ಓಕೆ, ಅರ್ಥ ಆಯ್ತಾ?
ಕರ್ನಾಟಕ ರಾಜ್ಯದಿಂದ ಪಾರ್ಲಿಮೆಂಟ್ಗೆ ಆಯ್ಕೆಯಾದಂಥ ಮೊದಲ ಮಹಿಳಾ ಸಂಸದೆ 1962 ಅಲ್ಲಿ ಇವರು ಧಾರವಾಡದ ಉತ್ತರ ಕ್ಷೇತ್ರದಿಂದ ಪಾರ್ಲಿಮೆಂಟ್ಗೆ ಆಯ್ಕೆಯಾದಂಥ ಒಬ್ಬರು ಮಹಿಳೆಯಾಗಿದ್ದಾರೆ. ಓಕೆ, ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ, ಆರಾಮಾಗಿ ಕೂತ್ ಕೇಳಿಸ್ಕೊಳ್ಳಿ, ಬರೀರಿ. ಓಕೆ, ಮೀಸಲಾತಿ ನೀಡಬೇಕು ಎಂದು ಹೇಳಿತ್ತು. ಕೆಲವೊಬ್ಬರಿಗೆ ಡೆಫಿನೆಟ್ಲಿ ಸರ್ ನಾವು ಮಾರ್ಕ್ ಮಾಡಬೇಕಾ, ಕೆಲವೊಂದು ಸರ್ತಿ ಇಂಪಾರ್ಟೆಂಟ್ ಇದ್ದಿದ್ದೇನ ಅಂತ ಅಂದರೆ ಡೆಫಿನೆಟ್ಲಿ ಮಾರ್ಕ್ ಮಾಡ್ಬೋದು. ನಾನು ಇಂಪಾರ್ಟೆಂಟ್ ಇದ್ದಕ್ಕೆಲ್ಲ ಕಲರ್ ಬೇರೆ ಮಾಡಿದ್ದೀನಿ, ಅವುಗಳನ್ನು ನೀವು ಮಾರ್ಕ್ ಮಾಡ್ಬೋದು, ಜಾಸ್ತಿ ಮಾಡೋಂಗಿಲ್ಲ. ನೋಡಿ, ಅದು ಆದ ನಂತರ ಆದರೆ ಇದನ್ನು ಯಾವತ್ತೂ ಸರ್ಕಾರ ಜಾರಿಗೆ ತಂದಿಲ್ಲ. 1990ರ ನಂತರ ನೋಡಿ, ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಆ್ಯಂಡ್ ಪ್ರೈವೇಟೈಸೇಷನ್ ಆದ ನಂತರ ದೇಶದ ಆರ್ಥಿಕತೆಯಲ್ಲಿ ಅನೇಕ ಬದಲಾವಣೆಗಳದು. ಕರ್ನಾಟಕದ ಆರ್ಥಿಕತೆಯಲ್ಲೂ ಕೂಡ ಬದಲಾವಣೆ. ಜಗತ್ತಿನಾದ್ಯಂತ ಜನರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಲಸೆ ಹೋಗೋದು ಹೆಚ್ಚಿಗೆ ಆಯಿತು, ನಮ್ಮ ದೇಶಕ್ಕೆ ಬರೋದು ಕೂಡ ಹೆಚ್ಚಿಗೆ ಆಗಿದ್ದನ್ನು ಕಾಣ್ತೀವಿ. ಈ ಥರ ನೀವು ಬ್ಯಾಕ್ಗ್ರೌಂಡ್ನ ಕೊಟ್ಟು ಬರೀಲೇಬೇಕು. ಬ್ಯಾಕ್ಗ್ರೌಂಡಿಂದ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಮಾತ್ರ ಎಕ್ಸಾಮ್ ಹಾಲಲ್ಲಿ ಯಾರು ಕೂಡ ಈ ಒಂದು ಪ್ರಬಂಧವನ್ನು ಕಾಪಿ ಮಾಡೋಂಗಿಲ್ಲ. ನೀವೇ ನಿಮ್ಮದೇ ಆದಂಥ ಪ್ರಬಂಧವನ್ನು ಬರಿಬೇಕು. ನಾ ಹೇಳುವ ವಿಷಯವನ್ನು ಸರಿಯಾಗಿ ಕೂತು ಕೇಳಿಸ್ಕೊಳ್ಳಿ, ಆಮೇಲೆ ವಿಡಿಯೋನ ಪಾಸ್ ಮಾಡಿ ಇಲ್ಲ ಬಂದ್ ಮಾಡಿ ನೀವು ನಿಮ್ಮದೇ ಆದಂಥ ಪ್ರಬಂಧವನ್ನು ರಚನೆ ಮಾಡಿ ಫ್ರೆಂಡ್ಸ್. ಡೆಫಿನೆಟ್ಲಿ ಪ್ರಬಂಧಕ್ಕೆ ನಿಮ್ಮ ಪ್ರಾಕ್ಟೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 1990ರ ನಂತರ ಭಾರತ ಜಾಗತೀಕರಣ, ಖಾಸಗೀಕರಣ ಮತ್ತು ಉದಾರೀಕರಣವನ್ನು ನಾವು ಒಪ್ಪಿಕೊಂಡೆವು. ನೋಡಿ ಫ್ರೆಂಡ್ಸ್, ನಾವೇ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು. ಇದಾದ ನಂತರ ನಮ್ಮ ರಾಜ್ಯದ ರಾಜಧಾನಿಯಾದಂಥ ಬೆಂಗಳೂರು ಅಂತಾರಾಷ್ಟ್ರೀಯ ನಗರವಾಗಿ ಬೆಳೆದಿದ್ದನ್ನು ಕಾಣ್ತೀವಿ. ಡೆಫಿನೆಟ್ಲಿ ಮಾಯಾನಗರಿ, ಏನು ಹೆಸರಿಲ್ಲ ಹೇಳಿ ಬೆಂಗಳೂರಿಗೆ. ಸೊ ಹಾಗೆ ಇಂದು ಬೆಂಗಳೂರಿನಲ್ಲಿ ಕರ್ನಾಟಕದ ಜನರಷ್ಟೇ ಬೇರೆ ರಾಷ್ಟ್ರೀಯ ಮತ್ತು ಬೇರೆ ರಾಜ್ಯದ ಮತ್ತು ಅಂತಾರಾಷ್ಟ್ರೀಯ ಜನರು ಇರೋದನ್ನು ಕಾಣ್ತೀವಿ. ಸೊ ಈ ಬೇರೆ ಬೇರೆ ನಗರಗಳಿಂದ ಉದ್ಯೋಗವನ್ನರಸಿ ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಬೆಂಗಳೂರಿಗೆ ಅನೇಕ ಜನರು ಬರುತ್ತಿದ್ದಾರೆ. ಇದರಿಂದ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ಅವಕಾಶಗಳು ಕಡಿಮೆಯಾಗುತ್ತಿವೆ. ಇದೇ ಸರ್ಕಾರದ ಕನ್ಸರ್ನ್, ಇದೇ ಕನ್ನಡಿಗರ ಕನ್ಸರ್ನ್ ಎನ್ನುವುದು ಸರ್ಕಾರದ ವಾದವಾಗಿದೆ. ಇದೇ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಒಂದು ಮಸೂದೆಯನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತಿದೆ. ಇದಕ್ಕೆ ರಾಷ್ಟ್ರವ್ಯಾಪಿ ಅಪೋಸಿಷನ್ ಕೂಡ ಬಂದಿದ್ದಾವೆ. ಕೆಲವೊಬ್ಬರು ಸಪೋರ್ಟ್ ಮಾಡಿದರೆ, ಕೆಲವರು ಅಪೋಸ್ ಮಾಡ್ತಿದ್ದಾರೆ. ಅದರ ಪ್ರಕಾರ ಕರ್ನಾಟಕದಲ್ಲಿ ಇರುವ ಖಾಸಗಿ ಕಂಪನಿಯು ಕರ್ನಾಟಕದಲ್ಲಿ ಸ್ಥಾಪನೆ ಆಗುವಂಥ ಖಾಸಗಿ ಕಂಪನಿಗಳಲ್ಲಿ ಏನೇನು ಹೇಳ್ತವೆ ನಾರ್ಮ್ಸ್ ನೋಡಿ. ಮೊದಲು ಇಂಗ್ಲೀಷಲ್ಲಿ ನಾನು ತೋರಿಸ್ತೀನಿ, ಆಮೇಲೆ ಕನ್ನಡದೊಳಗೂ ಹೇಳ್ತೀನಿ, ಡೋಂಟ್ ವರಿ. ಓಕೆ, ಇಂಡಸ್ಟ್ರಿ ಆರ್ ಫ್ಯಾಕ್ಟ್ರಿಗಳಲ್ಲಿ, ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರುವಂಥ ಇಂಡಸ್ಟ್ರಿ ಮತ್ತು ಫ್ಯಾಕ್ಟ್ರಿಗಳಲ್ಲಿ ಮ್ಯಾನೇಜರಿಯಲ್ ಲೆವೆಲ್, ಮ್ಯಾನೇಜರ್ ಮತ್ತು ಅವರ ಮೇಲಿನ ಹುದ್ದೆಗಳಲ್ಲಿ 50% ಹುದ್ದೆಗಳನ್ನು ಕನ್ನಡಿಗರಿಗೆ ನೀಡಬೇಕು ಅನ್ನೋದು ಒಂದು ಪ್ರಾವಿಷನ್. ಮತ್ತು ಮ್ಯಾನೇಜರ್ಗಿಂತ ಕೆಳಗಡೆ ಅಂದರೆ ಸಿ ಮತ್ತು ಡಿ ಗ್ರೂಪ್ ಎಂಪ್ಲಾಯೀಸ್, ಸಿ ಮತ್ತು ಡಿ ಗ್ರೂಪ್ ಜಾಬ್ಸ್ಗಳಲ್ಲಿ 75% ಹುದ್ದೆಗಳನ್ನು ನಾನ್ ಮ್ಯಾನೇಜ್ಮೆಂಟ್ ಪೊಸಿಷನ್ಗಳಿಗೆ ಅಂದರೆ ಸಿ ಮತ್ತು ಡಿ ಗ್ರೂಪ್ ಎಂಪ್ಲಾಯಿಗಳಿಗೆ ನೀಡಬೇಕು ಅಂತ ಈ ಬಿಲ್ ಹೇಳುತ್ತೆ. ಇದೇ ಒಂದು ಪ್ರಾವಿಷನ್ಸೇ ಹೆಚ್ಚಿಗೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದನ್ನು ನಾವು ಕಾಣ್ತೀವಿ. ಇದು ಮಹಿಷಿ ವರದಿ ಹೇಳೋ ಹಾಗೆ 100% ಕೂಡ ಅಂತ ಹೇಳ್ತಾ ಇಲ್ಲ. ಬಟ್ ಮ್ಯಾನೇಜರಿಯಲ್ ಮತ್ತು ಅದರ ಮೇಲಿನವರು, ಮ್ಯಾನೇಜರು ಮತ್ತು ಅವ್ರ ಮೇಲಿನವಂಥ MD ಯಾರು ಹೈ ಪೋಸ್ಟಲ್ಲಿದ್ದಾರೆ ಅವರಿಗೆ 50%, ಮತ್ತು ಸಿ ಮತ್ತು ಡಿ ಗ್ರೂಪ್ ಎಂಪ್ಲಾಯಿಗಳಲ್ಲಿ 75% ಕನ್ನಡಿಗರನ್ನೇ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಈ ಬಿಲ್ ಹೇಳುತ್ತೆ. ಇದಕ್ಕೆ ಬಹಳಷ್ಟು ಜನ ಅಪೋಸ್ ಕೂಡ ಮಾಡ್ತಿದ್ದಾರೆ ಫ್ರೆಂಡ್ಸ್. ಹಂಗಂದ್ರೆ ಯಾರು ಕನ್ನಡಿಗರು ಅಂದರೆ ಬಿಲ್ ಇದನ್ನು ಕೂಡ ಡಿಫೈನ್ ಮಾಡುತ್ತೆ. ಕನ್ನಡಿಗರು ಅಂದರೆ ಯಾರು? ಲೋಕಲ್ಸ್ ಆರ್, ಯಾರ್ಯಾರು ಲೋಕಲ್ಸ್ ಅಂತ ಕರಿತೀವಿ. ಒಂದನೇದು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರಬೇಕು, ಅವರಿಗೆ ಲೋಕಲ್ಸ್ ಅಂತೀವಿ. ಇನ್ನೊಂದು ಕರ್ನಾಟಕದಲ್ಲಿ 15 ವರ್ಷಗಳವರೆಗೆ ಇರಬೇಕು, ಅವ್ರಿಗೂ ಕೂಡ ಕನ್ನಡಿಗರು ಅಂತ ಕರಿತೀವಿ. ಅದರ ಜೊತೆಗೆ ಅವರು ಕನ್ನಡ ಭಾಷೆಯನ್ನು ಮಾತನಾಡುವವರಾಗಿರಬೇಕು ಮತ್ತು ಕನ್ನಡ ಭಾಷೆಯಲ್ಲಿ ಕೊಡುವಂಥ ಪರೀಕ್ಷೆಯನ್ನು ಪಾಸು ಮಾಡುವವರಾಗಿರಬೇಕು. ಅಂಥವರನ್ನು ಕನ್ನಡಿಗರು ಅಂತೂ ಇದು ಏನು ಈ ಒಂದು ಬಿಲ್ ಹೇಳುತ್ತೆ ಫ್ರೆಂಡ್ಸ್. ಕನ್ನಡ ಭಾಷೆಯಲ್ಲಿ ಮಾತಾಡಬೇಕು, ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಅಂದರೆ ನೋಡಿ ಫ್ರೆಂಡ್ಸ್, ಬೆಂಗಳೂರನ್ನು ಕಾಸ್ಮೋಪಾಲಿಟಿಯನ್ ಸಿಟಿ ಅಂತ ನಾವು ಇವತ್ತು ಕರಿತಾ ಇದ್ದೀವಿ. ಕಾಸ್ಮೋಪಾಲಿಟಿಯನ್ ಸಿಟಿ ಅಂದರೆ ಏನು? ಬೇರೆ ಭಾಷೆಯವರು, ಬೇರೆ ರಿಲಿಜನ್ದವರು, ಬೇರೆ ಧರ್ಮೀಯರು, ಬೇರೆ ಒಂದು ರೇಸ್ನವರು ಬಂದು ಒಂದು ಕಡೆ ಜೀವನ ಮಾಡ್ತಾ ಇರುವಂಥ ಸಿಟಿಗೆ ಕಾಸ್ಮೋಪಾಲಿಟಿಯನ್ ಸಿಟಿ ಅಂತಿದ್ದೀವಿ. ಆದರೆ ಇವತ್ತು ಸರ್ಕಾರ ಏನು ಹೇಳ್ತಾ ಇದೆ? ಕರ್ನಾಟಕದೊಳಗಿರೋರಿಗೆಲ್ಲರಿಗೂ ಕನ್ನಡ ಬರಲೇಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಕರ್ನಾಟಕದೊಳಗಿರುವಂಥ ಮತ್ತು ಈ ಬಿಲ್ಲನ್ನು ಜಾರಿಗೊಳಿಸ್ತಾ ಇರುವಂಥ ಯಾವುದೇ ರಾಜಕೀಯ ವ್ಯಕ್ತಿಗಳ ಮಕ್ಕಳು ಮೊಮ್ಮಕ್ಕಳು ಕರ್ನಾಟಕದೊಳಗಿಲ್ಲ, ಕನ್ನಡ ಮಾಧ್ಯಮದಲ್ಲಿ ಶಾಲೆ ಕಲಿತಾ ಇಲ್ಲ, ಎಲ್ಲರೂ ಕೂಡ ಫಾರಿನ್ನಲ್ಲಿದ್ದಾರೆ. ಎಲ್ಲರಿಗೂ ಕೂಡ 1,000 ಕೋಟಿ
ಪ್ರಾಪರ್ಟಿ ಕೂಡ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಸೊ ಇಂಥವರು ಕನ್ನಡ ಜನರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದೇ ಪೊಲಿಟಿಷಿಯನ್ಸ್ ಅವರೇ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ರಾಜ್ಯದ ವಿವಿಧೆಡೆ ತೆರೆದಿದ್ದನ್ನು ನಾವು ಕಾಣ್ತೀವಿ. ನಾನು ಯಾರ್ದು ಹೆಸರು ಹೇಳೋದಿಲ್ಲ, ಬಟ್ ದಟ್ ಈಸ್ ದ ಟ್ರೂತ್. ಓಕೆ, ಸೊ ಅದು ಆದಮೇಲೆ ನೋಡಿ 50% ಮೀಸಲಾತಿ ಕಾರ್ಯನಿರ್ವಹಣೆ ಅಂದರೆ ಮ್ಯಾನೇಜರಿಯಲ್ ಪೋಸ್ಟಿಗೆ ಕೊಡಬೇಕು. C&D ಗ್ರೂಪ್ ಜಾಬ್ಗೆ 75% ಸ್ಥಳೀಯರಿಗೆ ಮೀಸಲಾತಿಯನ್ನು ನೀಡಬೇಕು ಎನ್ನುವುದು ಸರ್ಕಾರದ ವಾದವಾಗಿದೆ. ಇವೆರಡೂ ಪ್ರಾವಿಷನ್ಸ್ನ ನೀವು ಬರೀಬೇಕು, ದೇ ಆರ್ ಇಂಪಾರ್ಟೆಂಟ್. ಇನ್ನು ಮತ್ತೇನು ಹೇಳುತ್ತೆ ಈ ಮಸೂದೆ ಕನ್ನಡಿಗರಲ್ಲಿ? ಈ ಮಸೂದೆಯಲ್ಲಿ ಕನ್ನಡಿಗರು ಎಂದರೆ ಯಾರೆಂದರೆ ನೋಡಿ, ಒಂದು ಕರ್ನಾಟಕದಲ್ಲಿ ಹುಟ್ಟಿದವರಾಗಿರಬೇಕು, ಇಲ್ಲೇ ನೆಲೆಸಿದವರಾಗಿರಬೇಕು, ಮತ್ತು ಅದರ ಜೊತೆಗೆ 15 ವರ್ಷ ನಮ್ಮ ರಾಜ್ಯದೊಳಗೆ ಬೇರೆ ಕಡೆಯಿಂದ ನಮ್ಮ ರಾಜ್ಯದೊಳಗೆ ಬಂದಿದ್ರು 15 ವರ್ಷ ಇದ್ದಿರಬೇಕು, ಕನ್ನಡ ಭಾಷೆ ಮಾತನಾಡೋರು ಆಗಿರಬೇಕು, ಮತ್ತು ಕನ್ನಡ ಪರೀಕ್ಷೆಯನ್ನು ಪಾಸ್ ಆಗ್ತಿರಬೇಕು. ಓಕೆ, ಅಂಥವ್ರಿಗೆ ಕನ್ನಡಿಗರು ಅಂತ ಬಿಲ್ ಹೇಳುತ್ತೆ ಫ್ರೆಂಡ್ಸ್. ಓಕೆ, ದಿಸ್ ಈಸ್ ದ ಬೇಸಿಕ್. ಇವರಿಗೆಲ್ಲ ರಿಸರ್ವೇಷನ್ ಕೊಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಐ ಹೋಪ್ ನಿಮಗೆ ಇಲ್ಲಿವರೆಗೂ ಪೂರ್ತಿ ಕ್ಲಿಯರ್ ಆಯಿತು ಅಂತ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಬರೀಬೇಕು ನೀವು ಎಸ್ಸೆ ಒಳಗೆ? ಮೊದಲನೇದಾಗಿ ಕನ್ನಡಿಗರಿಗೆ ಯಾಕೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗವನ್ನು ನೀಡಬೇಕು? ಓಕೆ, ಸೊ ಉದ್ಯೋಗ ನೀಡಬೇಕು ಅಂತ ಯಾಕೆ ವಾದವನ್ನು ತೆಗೆದಿದ್ದಾರೆ ಒಂದೊಂದಾಗಿ ನಾನು ಹೇಳ್ತೀನಿ ಗೈಸ್. ಇದೇ ಥರ ನೀವು ಜಸ್ಟ್ ಒಂದು ಪಾಯಿಂಟ್ನ ಹಾಕಿ ಅದಕ್ಕೆ ಎಕ್ಸ್ಪ್ಲನೇಷನ್ನ ಬರೀಬೇಕು. ಮೊದಲನೇ ಪಾಯಿಂಟ್, ವಲಸೆ ಸಮಸ್ಯೆ. ಓಕೆ, ಸೊ ಯಾವ ಥರ ವಲಸೆ ಸಮಸ್ಯೆನ ನಾನು ಬರೆದಿದ್ದೀನಿ, ಏನೇನೆಲ್ಲ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ನೋಡಿ. 21ನೇ ಶತಮಾನದ ಜಾಗತೀಕರಣದ ಜಗತ್ತು ಇಂದು ಒಂದು ಹಳ್ಳಿಯಾಗಿದೆ. ಜಗತ್ತೇ ಒಂದು ಹಳ್ಳಿಯಾಗಿದೆ ಗೈಸ್ ಇವತ್ತು. ಓಕೆ, ಯಾರ್ಯಾರು ಬೇಕಾದವರು ಯಾವ ದೇಶದೊಳಗೆ ಎಲ್ಲಿ ಬೇಕಾದಲ್ಲಿ ಹೋಗಿ ಇರುವಂಥ ಒಂದು ರೂಢಿ ಬಂದಿದೆ. ಓಕೆ, ಅಂದರೆ ಉದ್ಯೋಗವನ್ನರಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸ್ಥಳಗಳಿಂದ ಜನರು ಕರ್ನಾಟಕಕ್ಕೆ ಬರುವುದು ಕೂಡ ಸರ್ವೇ ಸಾಮಾನ್ಯವಾಗಿದೆ. ವೆರಿ ಇಂಪಾರ್ಟೆಂಟ್. ಎಷ್ಟು ಜನ ಬಂದಿದ್ದಾರೆ? ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ನಾನು ಅದನ್ನು ಕೊಡ್ತಾ ಇದ್ದೀನಿ ನಿಮಗೆ. 2011ರ ಜನಗಣತಿ ಪ್ರಕಾರ 3.2 ಮಿಲಿಯನ್. ಓಕೆ, 3.2 ಮಿಲಿಯನ್ ಜನರು ಕರ್ನಾಟಕಕ್ಕೆ ತಮ್ಮ ರಾಜ್ಯವನ್ನು ಬಿಟ್ಟು ವಲಸೆ ಬಂದಿದ್ದಾರೆ, ಬೇರೆ ರಾಜ್ಯದಿಂದ ಬಂದವರು. ಹೀಗಾಗಿ ಕನ್ನಡಿಗರಿಗೆ ಉದ್ಯೋಗಗಳು ದೊರೆಯುತ್ತಿಲ್ಲ. ಸ್ಥಳೀಯರಿಗೆ ಉದ್ಯೋಗ ನೀಡುವ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಈ ಮಸೂದೆಯನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತಿದೆ ಅಂತ ನೀವು ಬರಿಬೇಕು ಗೈಸ್. ಗಾಟ್ ಇಟ್? ಓಕೆ, ಜಸ್ಟಿಫಿಕೇಶನ್ ಈ ಥರ ಬರಿಬೇಕು. ಭಾರತದ ಪ್ರತಿಯೊಂದು ರಾಜ್ಯಗಳು ಕೂಡ ವಲಸೆ ನೀತಿಯನ್ನು ಮಾಡುವುದು ಉತ್ತಮ. ಅಂದಾಗ ಮಾತ್ರ ಇಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯ. ವಲಸೆ ನೀತಿಯನ್ನು ನಾವಿವತ್ತು ಪ್ರಾಪರ್ ಆಗಿ ಮ್ಯಾನೇಜ್ಮೆಂಟ್ ಮಾಡಿದರೆ ಮಾತ್ರ ಇಂಥ ಸಮಸ್ಯೆಗಳು ಆಗೋದಿಲ್ಲ. ಇಲ್ಲಾಂದರೆ ಬೇರೆ ರಾಜ್ಯದಿಂದ ಬಂದವರೇ ನಮ್ಮ ರಾಜ್ಯದೊಳಗೆ ಉದ್ಯೋಗವನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಕನ್ನಡಿಗರ ಮತ್ತು ಸರ್ಕಾರದ ವಾದವಾಗಿದೆ. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ಎರಡನೇ ಪಾಯಿಂಟ್, ಕೃಷಿ ಕ್ಷೇತ್ರದಲ್ಲಿನ ನಷ್ಟ. ವೆರಿ ಇಂಪಾರ್ಟೆಂಟ್ ಗೈಸ್. ಅಬ್ಸರ್ವ್ ಮಾಡಿ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತ. ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ. ಸ್ವತಂತ್ರ ಬಂದ ಸಂದರ್ಭದಲ್ಲಿ ದೇಶದ 75% ಜನರು ಕೃಷಿ ಮೇಲೆ ಅವಲಂಬಿತರಾಗಿದ್ದರು, ಜೀವನ ನಡೆಸುತ್ತಿದ್ದರು. ಓಕೆ, 75%ಗೂ ಹೆಚ್ಚು ಜನರು ಈ ಕೃಷಿಯನ್ನೇ ಅವಲಂಬಿತವಾಗಿ ಜೀವನ ಮಾಡ್ತಾ ಇದ್ರು. ಬಟ್ ಗ್ಲೋಬಲೈಸೇಷನ್ ಆದಮೇಲೆ, ಓಕೆ, 1990 ಆದಮೇಲೆ ಎಲ್ಲ ಬದಲಾವಣೆ ಆಗಿದೆ. ಆದರೆ ಇಂದು ದೇಶದ 50% ಜನ ಮಾತ್ರ, ಇನ್ನು ಸೆನ್ಸಸ್ ಆದಮೇಲೆ ಗೊತ್ತಾಗುತ್ತೆ, ಇಂದು ಕೃಷಿ ಕ್ಷೇತ್ರವನ್ನು ನಂಬಿ ಬದುಕುತ್ತಿದ್ದಾರೆ. ಅಂದರೆ ಎಲ್ಲರಿಗೂ ಕೂಡ, ಉಳುಕಿದವ್ರಿಗೆಲ್ಲರಿಗೂ ಕೂಡ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಮಾಡುವುದೇ ಮುಖ್ಯವಾದಂಥ ಗುರಿಯಾಗಿದೆ ಎಂದು ಅರ್ಥ. ಇವತ್ತು ಕೃಷಿ ಕ್ಷೇತ್ರದೊಳಗೆ ಯಾರೂ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ. 7 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳಿರುವಂಥ ಭಾರತದಂಥ ದೇಶದಲ್ಲಿ ಇವತ್ತು ಹಳ್ಳಿ ಒಳಗೆ ಇರಲಿಕ್ಕೂ ಕೂಡ ಇಷ್ಟಪಡ್ತಾ ಇಲ್ಲ. ಯಾರ್ಯಾರು ಸಿಟಿಗೆ ಬರ್ತಿದ್ದಾರೆ ಅವರೆಲ್ಲ ಕೆಲಸ ನೋಡ್ತಿದ್ದಾರೆ. ಹಾಗಾಗಿ ಇಂದು ಕೃಷಿ ಕೆಲಸಕ್ಕೆ ಹೆಚ್ಚು ಜನರು ಇಷ್ಟಪಡುತ್ತಿಲ್ಲ. ಸೊ ಮತ್ತು ಕೃಷಿಯಲ್ಲಿ ಇವತ್ತು ಅಷ್ಟೊಂದು ಆದಾಯ ಕೂಡ ಇಲ್ಲ. ಬಹಳಷ್ಟು ರೈತರು ಹೇಳ್ತಾರೆ ಕೃಷಿ ಯಾಕೆ ಮಾಡ್ತಾ ಇಲ್ಲ ಅಂದರೆ ಆದಾಯ ಕೂಡ ಇಲ್ಲ ಫ್ರೆಂಡ್ಸ್. ಓಕೆ, ಕರ್ನಾಟಕ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಸ್ಟೇಟ್. ಕರ್ನಾಟಕದಲ್ಲಿ ಎರಡನೇ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ರೈತರು ಬೆಳೆ ಬೆಳೀತಾ ಇರೋದು ಲಾಭದಾಯಕವಾಗಿಲ್ಲ. ಹೀಗಾಗಿ ಎಲ್ಲರಿಗೂ ಖಾಸಗಿ ಕಂಪನಿ ಅಥವಾ ಸರ್ಕಾರಿಯಲ್ಲಿ ಉದ್ಯೋಗ ಬೇಕಾಗಿದೆ. ಎಲ್ಲರಿಗೂ ಸರ್ಕಾರಿ ಉದ್ಯೋಗ ಕೊಡುವುದು ಕಷ್ಟ ಆಗಿದೆ. ಹೀಗಾಗಿ ಖಾಸಗಿ ಕಂಪನಿಗಳಲ್ಲೂ ಉದ್ಯೋಗವನ್ನು ದೊರಕಿಸಬೇಕು ಅಂತ ರಾಜ್ಯ ಸರ್ಕಾರ ಇಚ್ಛಿಸಿದೆ. ಒಂದು ಉದ್ಯೋಗ ಪಡೆಯಬೇಕು ಎನ್ನುವುದು ಬಹುತೇಕ ಜನರ ಒಂದು ಇಚ್ಛೆ ಆಗಿದೆ. ಈ ಮೀಸಲಾತಿ ಮಸೂದೆಯನ್ನು ಸರ್ಕಾರ ಜಾರಿಗೆ ತರಲು ಪ್ರಯತ್ನಿಸಿದೆ. ಎಲ್ಲರಿಗೂ ಉದ್ಯೋಗ ಕೊಡಿಸಬೇಕು ನಮ್ಮ ರಾಜ್ಯದವರಿಗೆ ಅಂತ. ಓಕೆ, ಆಮೇಲೆ ಪ್ರಾಮಿಸ್ ಕೂಡ ಮಾಡಿದೆ. ಯಾವಾಗ
ಚುನಾವಣೆಯಲ್ಲಿ ಗೆಲ್ಲೋಕ್ಕಿಂತ ಮುಂಚೆ ಈಗ ಆಡಳಿತ ನಡೆಸ್ತಾ ಇರುವಂಥ ಪಕ್ಷ ನಾವು ಎಲ್ಲರಿಗೂ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದರೆ, ಆದ್ದರಿಂದ ಉದ್ಯೋಗವನ್ನು ಕೊಡಲೇಬೇಕೀಗ. ಓಕೆ, ಥರ್ಡ್ ಪಾಯಿಂಟ್ ನೋಡಿ, ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆ. ವೆರಿ ಇಂಪಾರ್ಟೆಂಟ್ ಗೈಸ್. ಯಾಕೆ ಪ್ರೈವೇಟ್ ಕಂಪನಿಯೊಳಗೂ ಕನ್ನಡಿಗರ ಉದ್ಯೋಗ ಬೇಕಾಗಿದೆ. ನೀವು ಸಪೋರ್ಟು ಮಾಡ್ಬೋದು ಅಥವಾ ಅಪೋಸು ಮಾಡ್ಬೋದು, ಬ್ಯಾಲೆನ್ಸು ಬಡಿಬೋದು, ನಿಮ್ಮ ಮೇಲೆ ಬಿಟ್ಟಿದ್ದು. ನಾನಂತೂ ಎಲ್ಲ ಪಾಯಿಂಟ್ಸ್ನು ಹೇಳ್ತೀನಿ, ನನ್ನ ಒಪಿನಿಯನ್ನು ಕೂಡ ಲಾಸ್ಟ್ಗೆ ನಿಮಗೆ ಎಕ್ಸ್ಪ್ರೆಸ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸೊ ಅದನ್ನು ಪೇಷನ್ಸಿಂದ ಕರೆಕ್ಟಾಗಿ ಕೇಳ್ಕೊರಿ. ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದೆ. ಒಂದು ಕಡೆಯಿಂದ ಇಂದು ಶಿಕ್ಷಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ನೋಡಿ, ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಕೇವಲ 18% ಜನರು ಶಿಕ್ಷಿತರಾಗಿದ್ದರು. ಆದರೆ ಇನ್ನೊಂದು ಕಡೆಯಿಂದ ಇವತ್ತು ಎಷ್ಟಾಗಿದೆ? 74% ಆಗಿದೆ ಅಲ್ವಾ ಲಿಟ್ರಸಿ 2011 ಪ್ರಕಾರ. ಸೊ 21 ಸೆನ್ಸಸ್ ಬಂದಿಲ್ಲ ಇನ್ನು. ಓಕೆ, 18%ಇಂದ 74ಕ್ಕೆ ಇನ್ಕ್ರೀಸ್ ಆಗಿದೆ. ನಿರುದ್ಯೋಗ ಪ್ರಮಾಣ ಕೂಡ ಹೆಚ್ಚಿಗೆ ಆಗುತ್ತೆ. ಯಾರು ಶಾಲೆಗೆ ಹೋಗಿದ್ದಾರೆ, ಯಾರು ಶಿಕ್ಷಿತರಾಗಿದ್ದಾರೆ, ಅವ್ರು ಮಾತ್ರ ನಿರುದ್ಯೋಗದ ಸಮಸ್ಯೆಯನ್ನು ಹೆಚ್ಚು ಫೇಸ್ ಮಾಡ್ತಾರೆ. ಅನ್ಎಜುಕೇಟೆಡ್ ಇದ್ದವರು ಯಾವುದೋ ಕೆಲಸ ಸಿಕ್ಕರೂ ಓಕೆ ಅಂತಾರೆ. ಬಟ್ ಎಜುಕೇಟೆಡ್ ಇದ್ದವ್ರಿಗೆ ಅವರು ಓದಿನ ಪ್ರಕಾರನೇ, ಅವ್ರ ಡಿಗ್ರಿ ಪ್ರಕಾರನೇ ಕೆಲಸ ಬೇಕು ಅನ್ನೋದ್ರಿಂದ ಎಲ್ಲರಿಗೂ ಕೂಡ ಕೆಲಸವನ್ನು ಪ್ರೊವೈಡ್ ಮಾಡಲಿಕ್ಕೆ ಸರ್ಕಾರಕ್ಕೂ ಕೂಡ ಆಗ್ತಾ ಇಲ್ಲ. ಓಕೆ, ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. 2023ರ RBIನ ಅಂಕಿಅಂಶದ ಪ್ರಕಾರ ಕರ್ನಾಟಕದಲ್ಲಿ 2.31% ನಿರುದ್ಯೋಗದ ದರ ಇದೆ ಎಂದು ಹೇಳಲಾಗ್ತಿದೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಹ್ಯೂಜ್ ನಂಬರ್. ಯುವಕರಿಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಗಳನ್ನು ಕೊಡಿಸಬೇಕು ಎಂಬುದು ರಾಜ್ಯ ಸರ್ಕಾರದ ಇಚ್ಛೆಯವಾಗಿದೆ. ಮತ್ತು ನಿರುದ್ಯೋಗಿ ಯುವಕರು, ವೆರಿ ಇಂಪಾರ್ಟೆಂಟ್ ಗೈಸ್, ಇವರು ಕೌಶಲ್ಯಗಳ ಅಭಿವೃದ್ಧಿಗೂ ಕೂಡ ಒತ್ತು ನೀಡುತ್ತಾ ಇಲ್ಲ. ಹಾಗಾಗಿ ಖಾಸಗಿ ಕಂಪನಿಗಳು ಯುವಕರಿಗೆ ಬೇಕಾದ ಕೌಶಲ್ಯಗಳನ್ನು ನೀಡಬಹುದು ಎಂಬುದು ಸರ್ಕಾರದ ಇಚ್ಛೆಯಾಗಿದೆ. ಅಂದರೆ ಕರ್ನಾಟಕ ಸರ್ಕಾರ ಏನು ಕೇಳ್ತಾ ಇದೆ ಗೊತ್ತಾ? ನೀವು ಬೇರೆ ರಾಜ್ಯದಿಂದ ಬಂದವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೋಬೇಡಿ, ಅಪಾಯಿಂಟ್ಮೆಂಟ್ ಮಾಡ್ಕೋಬೇಡಿ, ನಮ್ಮ ರಾಜ್ಯದ ಯುವಕರನ್ನೇ ಅಪಾಯಿಂಟ್ ಮಾಡ್ಕೊಡ್ರಿ. ಅದಕ್ಕೆ ಖಾಸಗಿ ಕಂಪನಿಗಳೇನು ಹೇಳ್ತವೆ? ಖಾಸಗಿ ಕಂಪನಿಗಳು ಕರ್ನಾಟಕಕ್ಕೆ ಬರೋದೇ ಎದರ ಸಂಬಂಧ? ಖಾಸಗಿಯವರು ಇನ್ವೆಸ್ಟ್ಮೆಂಟ್ ಮಾಡೋದೇ ಎದರ ಸಂಬಂಧ? ಲಾಭ ಗಳಿಸಲಿಕ್ಕೆ. ಸೊ ಅವರು ಯಾವ ಕಾಸ್ಟ್ನವರಿದ್ದಾರೆ, ಯಾವ ಜಾತಿಯವರಿದ್ದಾರೆ, ಹಿಂದುಳಿದಿದ್ದಾರಾ, ಮುಂದುವರೆದಿದ್ದಾರಾ, ಸ್ಥಳೀಯರಿದ್ದಾರಾ, ಏನೂ ನೋಡೋದಿಲ್ಲ. ಅವರಿಗೆ ಲಾಭ ಗಳಿಸಬೇಕಾಗಿರುತ್ತೆ ಮತ್ತು ಕೌಶಲ್ಯ ಇರುವಂಥ ಒಂದು ಎಂಪ್ಲಾಯಿಗಳು ಬೇಕಾಗಿರ್ತಾರೆ. ಅದಕ್ಕೆ ಸರ್ಕಾರ ಏನು ಹೇಳ್ತಾ ಇದೆ? ನಮ್ಮ ರಾಜ್ಯದವರಿಗೆ ಒಂದು ತರಬೇತಿಯನ್ನು ಕೊಡ್ರಿ, ನಮ್ಮ ರಾಜ್ಯದವರಿಗೆ ನಿಮಗೆ ಬೇಕಾದಂಥ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡೋಕ್ಕೆ ಹೇಳಿ. ಸೊ ಅವ್ರನ್ನ ನಿಮ್ಮ ಫ್ಯಾಕ್ಟ್ರಿಯಲ್ಲೇ ಒಂದು ಉದ್ಯೋಗವನ್ನು ಕೊಡ್ರಿ ಅಂತ ಕರ್ನಾಟಕ ಸರ್ಕಾರದ ವಾದವಾಗಿದೆ ಫ್ರೆಂಡ್ಸ್. ನಾನು ವಾದಗಳನ್ನು ಹೇಳ್ತಾ ಇದ್ದೀನಿ. ದಿಸ್ ಈಸ್ ಗುಡ್ ಐಡಿಯಾ ಆಲ್ಸೋ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ಫ್ಯಾಕ್ಟ್ರಿ ಇದೆ ಅಂತ ತಿಳ್ಕೊಳ್ಳಿ. ಆ ಫ್ಯಾಕ್ಟ್ರಿಯಲ್ಲಿ ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಕೆಲಸಗಾರ ಬೇಕೋ ಸರೌಂಡಿಂಗ್ ಇರುವಂಥ ಏರಿಯಾದೊಳಗಿನೇ ITI ಕಾಲೇಜಸ್ಗಳನ್ನ ಓಪನಿಂಗ್ ಮಾಡೋಕ್ಕೆ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಬೋದು ಈ ಕಂಪನಿಗಳು. ಆ ITI ಕಾಲೇಜಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಮೊದಲೇ ಡಿಕ್ಲೇರ್ ಮಾಡಿಬಿಡ್ಬೋದು, ನೀವು 2 ವರ್ಷದವರೆಗೂ ಈ ಒಂದು ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ, ನಾವೇ ನಿಮಗೆ ಎಂಪ್ಲಾಯ್ಮೆಂಟನ್ನು ಕೊಡ್ತೀವಿ, ನಾವೇ ನಿಮಗೆ ಜಾಬ್ ಕೊಡ್ತೀವಿ. ಈ ಕಡೆ ಯುವಕರು ಹ್ಯಾಪಿ, ಈ ಕಡೆ ಸರ್ಕಾರನೂ ಹ್ಯಾಪಿ, ಈ ಕಡೆ ಖಾಸಗಿ ಕಂಪನಿ ಕೂಡ ಹ್ಯಾಪಿ. ಓಕೆ, ವಿಚಾರ ಮಾಡಿ ಫ್ರೆಂಡ್ಸ್ ಇದ್ರ ಈ ಒಂದು ಸೊಲ್ಯೂಷನ್ ಮೇಲೆ. ನೆಕ್ಸ್ಟ್, ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಸಾಧಿಸಲು ಯಾಕೆ ರಿಸರ್ವೇಷನ್ ಬೇಕಾಗಿದ್ದಾವೆ? ಟು ಅಚೀವ್ ಇನ್ಕ್ಲೂಸಿವ್ ಗ್ರೋತ್. ನೋಡಿ, ಒಂದು ಕಡೆಯಿಂದ ಸಿಟಿ ಒಳಗಿನವರು ಸಿಕ್ಕಾಪಟ್ಟೆ ರೀಚ್ ಆಗ್ತಾ ಹೋಗ್ತಿದ್ದಾರೆ, ಬಟ್ ವಿಲೇಜ್ ಒಳಗಿರೋರು ಇನ್ನೂ ಬಡವರಾಗೆ ಉಳಿತಿದ್ದಾರೆ. ಹೀಗಾಗಿ ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಸಾಧಿಸುವ ಅವಶ್ಯಕತೆ ಇದೆ. ಅದಕ್ಕೆ ನಮಗೆ ರಿಸರ್ವೇಷನ್ ಕೊಡಿ ಅಂತ ಕನ್ನಡಿಗರ ಡಿಮ್ಯಾಂಡ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡುತ್ತಿರುವ ಖಾಸಗಿ ಕಂಪನಿಗಳಿಗೆ ಕನ್ನಡಿಗರಿಗೆ ಉದ್ಯೋಗವನ್ನು ನೀಡುವುದರಿಂದ ಎಲ್ಲರನ್ನೊಳಗೊಂಡ ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗುತ್ತದೆ. ಕರ್ನಾಟಕ ಎಂದಾಕ್ಷಣ ಎಲ್ಲರಿಗೂ ನೆನಪಿಗೆ ಬರುವುದು ಬೆಂಗಳೂರು ನಗರ. ಸೊ ಇದು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದೇನೋ ನಿಜ, ಆದರೆ ಇಲ್ಲಿ ಕೆಲಸ ಮಾಡುತ್ತಿರುವವರು ಮತ್ತು ಕರ್ನಾಟಕದ ಜನತೆ ಹೆಚ್ಚಾಗಿಲ್ಲ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಉದ್ಯೋಗಿಗಳನ್ನು ನೋಡಿದರೆ ಇದರಲ್ಲಿ ಕನ್ನಡಿಗರು ಬಾಳಿಲ್ಲ. ಬೇರೆ ಸ್ಥಳದಿಂದ ಬಂದವರೇ ಹೆಚ್ಚಾಗಿರುವ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಇಲ್ಲಿ ಯಾವುದೇ ಮಹತ್ವವನ್ನು ನೀಡಲಾಗುತ್ತಿಲ್ಲ ಎಂಬ ಭಾವನೆ ಕೆಲವೊಬ್ಬರದ್ದಾಗಿದೆ. ಅಂದರೆ ಇದರಿಂದ ಎಲ್ಲರ ನೋಡಿ, ಒಂದನೇದು ವಿಲೇಜಲ್ಲಿ ಇವತ್ತು ಹಳ್ಳಿಗಳಲ್ಲಿ ಕೃಷಿ ವರ್ಕ್ ಆಗದೇ ಇರೋದಕ್ಕೆ ಬೆಂಗಳೂರಿಗೆ ಬರ್ತಿದ್ದಾರೆ. ಬೆಂಗಳೂರಿಗೆ ಬಂದಾಗ ನಮ್ಮದೇ ರಾಜ್ಯದಲ್ಲಿ ನಮಗೆ ಉದ್ಯೋಗಗಳು ಸಿಗ್ತಾ ಇಲ್ಲ. ಬೇರೆ ರಾಜ್ಯದವರು ಹೆಚ್ಚಿರೋದ್ರಿಂದ ಮತ್ತು ಅವರ ಕೌಶಲ್ಯಗಳು ಬೆಟರ್ ಇರೋದ್ರಿಂದ ಅವ್ರಿಗೆ ಉದ್ಯೋಗ ಸಿಗ್ತಿದ್ದಾವೆ. ಬಟ್ ಸರ್ಕಾರ ಏನು ಹೇಳ್ತಾ ಇದೆ? ನಮ್ಮ ರಾಜ್ಯದವರಿಗೆ ಉದ್ಯೋಗವನ್ನು ಕೊಡಬೇಕು. ಯಾಕಂದರೆ ಬೇರೆ ಬೇರೆ ಸ್ಥಳಗಳಿಂದ
ಕರ್ನಾಟಕದ ರಾಜಧಾನಿಯಾದಂಥ ಬೆಂಗಳೂರಿಗೆ ವಿಲೇಜ್ಗಳಿಂದ ಜನ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸಮಸ್ಯೆ ಏನಾಗಿದೆ ಗೊತ್ತಾ, ಕರ್ನಾಟಕ ಅಂದ ತಕ್ಷಣ ಬೆಂಗಳೂರಿಗೆ ಸಿಕ್ಕಾಪಟ್ಟೆ ಹೆಸರಿದೆ, ಡೆವಲಪ್ಮೆಂಟು ಕೂಡ ಆಗಿದೆ. ಇಂಡಸ್ಟ್ರಿಗಳನ್ನು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಸ್ಪ್ರೆಡ್ ಮಾಡಬೇಕು. ಹುಬ್ಳಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೇರೆ ಬೇರೆ ಕಡೆಗೆ ಈ ಕೈಗಾರಿಕೆಗಳನ್ನು ಸ್ಪ್ರೆಡ್ ಮಾಡಿದಾಗ ಮಾತ್ರ ಈ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸ್ಬೋದು. ಅವಾಗ ಮಾತ್ರ ಇನ್ಕ್ಲೂಸಿವ್ ಗ್ರೋತ್ ಅನ್ನ ಮಾಡ್ಬೋದು ಗೈಸ್. ಓಕೆ, ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಆದ್ದರಿಂದ ಸ್ಥಳೀಯರಿಗೆ ಉದ್ಯೋಗ ಅವಕಾಶದಲ್ಲಿ ಮೀಸಲಾತಿಯನ್ನು ಕೊಡಿ ಅಂತ ಸರ್ಕಾರ ಡಿಮ್ಯಾಂಡ್ ಮಾಡ್ತಾ ಇದೆ. ನೆಕ್ಸ್ಟ್, ವಲಸೆ ಹೋಗುವುದನ್ನು ತಡೆಯುವುದು. ವೆರಿ ಇಂಪಾರ್ಟೆಂಟ್ ಗೈಸ್. ನಮ್ಮ ರಾಜ್ಯದ ಅನೇಕ ಯುವಕರು ಇವತ್ತು ವಲಸೆ ಹೋಗ್ತಿದ್ದಾರೆ. ನೀವು ನೋಡಿರ್ಬೋದು, ರೀಸೆಂಟ್ಲಿ ಯುಕ್ರೇನ್ ರಷ್ಯಾ ಯುದ್ಧದಲ್ಲಿ ಭಾಗಿಯಾಗಲಿಕ್ಕೆ ಹೋಗಿದ್ದಾರೆ. ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧದಲ್ಲಿ ಭಾಗಿಯಾಗಲಿಕ್ಕೆ ಕರ್ನಾಟಕದಿಂದ ಕೂಡ ಯುವಕರು ಹೋಗಿದ್ದಾರೆ. ಆಮೇಲೆ ಅವ್ರು ಹೇಳ್ತಿದ್ದಾರೆ, ಇಲ್ಲಿ ಖಾಲಿ ಕೂತು ಉಪವಾಸ ಸಾಯೋಕ್ಕಿಂತನೂ ಅಲ್ಲಿ ಯುದ್ಧದಲ್ಲಿ ಸಾಯೋದು ಬೆಟರ್ ಅಂತ. ಸೊ ಹೀಗೆ ಒಂದು ಕಡೆಯಿಂದ ಅನ್ಎಂಪ್ಲಾಯ್ ಇರುವಂಥ ಯುವಕರು ಹಿಂಗೆ ವಲಸೆ ಹೋಗ್ತಿದ್ರೆ, ಇನ್ನೊಂದು ಕಡೆಯಿಂದ ಟ್ಯಾಲೆಂಟ್ ಇರುವಂಥ ಯುವಕರು ಕೂಡ ದೇಶ ಬಿಟ್ಟು ಹೋಗ್ತಿದ್ದಾರೆ. ಯಾಕಂದರೆ ಅವರಿಗೆ ಬೇಕಾದಂಥ ರಿಸರ್ವೇಷನ್ ಇಲ್ಲಿ ಕೊಡ್ತಾ ಇಲ್ಲ ನಾವು, ಅವ್ರಿಗೆ ರಿಸರ್ಚ್ ಮಾಡಲಿಕ್ಕೆ ನಾವು ಸಹಾಯ ಮಾಡ್ತಾ ಇಲ್ಲ. ಸೊ ಕೊಟ್ಟಿರುವಂಥ ದುಡ್ಡಿನಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಹೀಗಾಗಿ ವಲಸೆ ಹೋಗುವುದನ್ನು ತಡಿಲಿಕ್ಕೆ ಕನ್ನಡಿಗರಿಗೆ ಉದ್ಯೋಗ ಕೊಡುವ ಅನಿವಾರ್ಯತೆ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಜಾಗತೀಕರಣದ ನಂತರ ಉದ್ಯೋಗವನ್ನು ಅರಸಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬರುವುದು ಜಗತ್ತಿನಾದ್ಯಂತ ಸರ್ವೇ ಸಾಮಾನ್ಯವಾಗಿದೆ. ವೆರಿ ಇಂಪಾರ್ಟೆಂಟ್ ಗೈಸ್. ಈ ಡೇಟಾನ ನೆನಪಿಟ್ಕೊಳ್ರಿ. 2011 ಜನಗಣತಿಯ ಪ್ರಕಾರ 2.5 ಮಿಲಿಯನ್ ಕನ್ನಡಿಗರು ರಾಜ್ಯವನ್ನು ಬಿಟ್ಟು ಉದ್ಯೋಗವನ್ನು ಅರಸಿ ಬೇರೆ ಕಡೆಗೆ ಹೋಗಿದ್ದಾರೆ. ಇದರಿಂದ ಪ್ರತಿಭಾವಂತ ಕನ್ನಡಿಗರು ಕರ್ನಾಟಕದಲ್ಲಿ ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಸ್ಥಳೀಯರಿಗೆ ಖಾಸಗಿ ಕಂಪನಿಗಳ ಮೂಲಕ ಆದ್ಯತೆ ನೀಡಬೇಕು. ಇದರಿಂದ ಈ ವಲಸೆ ಹೋಗುವುದನ್ನು ನಾವು ತಡಿಬಹುದು ಫ್ರೆಂಡ್ಸ್. ಬರೀ ವಲಸೆ ಹೋಗೋದಲ್ಲ, ಇವತ್ತು ಬ್ರೇನ್ ಡ್ರೈನ್ ಆಗ್ತಾ ಇದೆ. ಓಕೆ, ಟ್ಯಾಲೆಂಟೆಡ್ ಪೀಪಲ್ ಎಲ್ಲ ನಮ್ಮ ದೇಶನ ಬಿಟ್ಟು ಹೋದರೆ ಮುಂದೆ ಹೆಂಗೆ? ಓಕೆ, ದಟ್ ಈಸ್ ಆಲ್ಸೋ ಕ್ವಶನ್. ನೆಕ್ಸ್ಟ್, 6th ಪಾಯಿಂಟ್, ಕಂಪನಿಗಳ ಸಾಮಾಜಿಕ ಹೊಣೆಗಾರಿಕೆ. 2013ರಲ್ಲಿ ಕಂಪನಿ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತರುವುದರ ಮೂಲಕ, ಇದು ಇಂಪಾರ್ಟೆಂಟ್ ಟು ಫ್ರೆಂಡ್ಸ್. ರೀಸೆಂಟ್ಲಿ UPSC ಎಕ್ಸಾಮ್ ಒಳಗೂ ಕೇಳಿದ್ದಾರೆ, ಮತ್ತು ಅನೇಕ KPSC ಗ್ರೂಪ್ C ಎಕ್ಸಾಮ್ ಅಲ್ಲೂ ಕೂಡ ಕೇಳಿದ್ದಾರೆ. ಖಾಸಗಿ ಕಂಪನಿಗಳು ಯಾವ ರಾಜ್ಯದಲ್ಲಿ ಕಂಪನಿಯನ್ನು ಹೊಂದಿರುತ್ತವೋ ಸ್ಥಳೀಯ ಪ್ರದೇಶವನ್ನು ಅಭಿವೃದ್ಧಿಪಡಿಸುವುದು ಮತ್ತು ತನ್ನ 1 ವರ್ಷದ, ನೋಡಿ ನಾರ್ಮಲಿ ಅವರು ಸ್ಥಳೀಯ ಪ್ರದೇಶವನ್ನು ಅಭಿವೃದ್ಧಿಪಡಿಸಬೇಕು ಮತ್ತು 1 ವರ್ಷದಲ್ಲಿ ಫಾರ್ ಎಕ್ಸಾಂಪಲ್ ಕಂಪನಿಗೆ 500 ಕೋಟಿ ಆದಾಯ ಬಂದಿದೆ ಅಂದರೆ ಅದರೊಳಗಿನ 2% ಆ ಸ್ಥಳೀಯ ಪ್ರದೇಶಗಳ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಮೀಸಲಿಡಬೇಕು ಅಂತ ಕೂಡ ಇದೆ. ಸೊ ಇಲ್ಲಿ ಕರ್ನಾಟಕದ ಜನರ ವಾದ ಏನಾಗಿದೆ, ಸರ್ಕಾರದ ವಾದ ಏನಾಗಿದೆ ಅಂದರೆ, ನೀವು ಹೆಂಗೂ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆಯನ್ನು ಪೂರೈಸಬೇಕು, ಅದನ್ನು ದುಡ್ಡು ಕೊಟ್ಟು ಬೇರೆ ಏನೋ ಮಾಡೋಕ್ಕಿಂತ ಉದ್ಯೋಗವನ್ನು ಕೊಡ್ರಿ. ಬಹಳಷ್ಟು ಜನರ ಒಂದು ಭವಿಷ್ಯ ರೂಪಣೆ ಆಗುತ್ತೆ ಮತ್ತು ನಿಯಮವನ್ನು ಪಾಲನೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿದೆ. ಜಾಗತೀಕರಣ ಆಗಿದೆ, ಆದರೆ ಆರ್ಥಿಕವಾಗಿ ಸ್ಥಳೀಯರಿಗೆ ಉದ್ಯೋಗ ದೊರೆತರೆ, ಪ್ರತಿ ತಿಂಗಳು ಹಣ ಬಂದರೆ ಯುವಕರ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಅದರ ಜೊತೆಗೆ ಮೀಸಲಾತಿನೂ ಕೂಡ ಸ್ಥಳೀಯರಿಗೆ ನೀಡಿದಂಗಾಗುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಾ ಫ್ರೆಂಡ್ಸ್, ನೋಡಿ ನಮ್ಮ ರಾಜ್ಯದಲ್ಲಿನ ಜಾಗವನ್ನು ತೆಗೆದುಕೊಳ್ತಿದ್ದೀರಾ, ನಮ್ಮ ರಾಜ್ಯದಲ್ಲಿನ ಭೂಮಿಯನ್ನು ನೀವು ತೆಗೆದುಕೊಳ್ತಿದ್ದೀರಾ, ಆದ್ದರಿಂದ ನಮಗೆ ಉದ್ಯೋಗ ಕೊಡಲೇಬೇಕು ಅನ್ನೋದು ಕೂಡ ಕನ್ನಡಿಗರ ವಾದವಾಗಿದೆ. ಓಕೆ, ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಬರಿಬೋದು. ನೆಕ್ಸ್ಟ್, ಸಾಮಾಜಿಕ ನ್ಯಾಯ ಒದಗಿಸಲು. ಇವತ್ತು ಅನ್ಫಾರ್ಚುನೇಟ್ಲಿ ಇಂಡಿಯಾದೊಳಗೆ ಏನಾಗ್ತಾ ಇದೆ ಅಂದರೆ 90% ಆಫ್ ದಿ ಪೀಪಲ್ ಆರ್ ಪುವರ್. ಓಕೆ, ಬಡವರಿದ್ದಾರೆ. ಸೊ 10% ಪೀಪಲ್ ಮಾತ್ರ ಸಿಕ್ಕಾಪಟ್ಟೆ ಸೂಪರ್ ರಿಚ್ ಇದ್ದಾರೆ, ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಾಗಿದ್ದಾರೆ. 10% ಜನರ ಹತ್ರ ದೇಶದ 90% ವೆಲ್ತ್ ಏನಿದೆಯೋ ಇರೋದನ್ನು ನಾವು ಕಾಣ್ತೀವಿ. ಈ ಸಮಸ್ಯೆ ಆಗ್ತಾ ಇರೋದನ್ನು ಕಾಣ್ತೀವಿ. ಇಂದು ಅನೇಕ ವಿದೇಶಿ ಕಂಪನಿಗಳು ಕರ್ನಾಟಕದಲ್ಲಿ ಹೂಡಿಕೆ ಮಾಡಲು ಬರುತ್ತಿದ್ದಾವೆ. ಆದರೆ ಇಂತಹ ಕಂಪನಿಗಳು ಹೂಡಿಕೆ ಮಾಡಲು ಭೂಮಿಯ ಅವಶ್ಯಕತೆ ಕೂಡ ತುಂಬ ಇದೆ. ಕರ್ನಾಟಕದ ರೈತರು ತಮ್ಮ ಕೃಷಿ ಭೂಮಿಯನ್ನು ಈ ವಿದೇಶಿ ಕಂಪನಿಗಳಿಗೆ ಇವತ್ತು ನೀಡ್ತಾ ಇದ್ದಾವೆ. ಹಾಗಾಗಿ ಕನ್ನಡಿಗರಿಗೆ ಆ ಒಂದು ಕಂಪನಿಯಲ್ಲಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಲೇಬೇಕು ಎನ್ನುವುದು ಜನರ ವಾದವಾಗಿದೆ. ಬದುಕಿಗೆ ತುಂಬ ಉಪಯುಕ್ತ ಕೂಡ ಆಗುತ್ತೆ. ಇದರಿಂದ ಪ್ರತಿ ತಿಂಗಳು ಅವರಿಗೆ ಆದಾಯ ಕೂಡ ಬಂದಂಗಾಗುತ್ತೆ. ಆರ್ಥಿಕವಾಗಿ ಅವರು ಸಬಲರಾಗಲಿಕ್ಕೂ ಕೂಡ ಇದು ಕಾರಣ ಆಗುತ್ತೆ ಅನ್ನೋದು ಒಂದು ವಾದವಾಗಿದೆ ಫ್ರೆಂಡ್ಸ್. ಓಕೆ,
ಅಬ್ಸರ್ವಿಂಗ್ ಎವ್ರಿಥಿಂಗ್. ಆಮೇಲೆ ಇನ್ನೊಂದು ಕಾರಣ ಯಾಕೆ ಕರ್ನಾಟಕದಲ್ಲಿ ರಿಸರ್ವೇಷನ್ ಬೇಕಾಗಿದೆ, ಕೋವಿಡ್ ನಂತರದ ಪರಿಸ್ಥಿತಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. 2019ರಲ್ಲಿ ಕೋವಿಡ್ ರೋಗ ಬಂದು ಜಗತ್ತನ್ನು ತಲ್ಲಣಗೊಳಿಸಿದ್ದನ್ನು ನಾವು ಕಾಣ್ತೀವಿ. ಜಗತ್ತಿನ ಉದ್ಯೋಗ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಯನ್ನು ಕೂಡ ಈ ಒಂದು ರೋಗ ತಂದಿದೆ. ಸೊ ಕೋವಿಡ್ ಬಂದಾಗಿನಿಂದ ಜಗತ್ತಿನಾದ್ಯಂತ 30%ಗೂ ಹೆಚ್ಚು ಜನ ನಿರುದ್ಯೋಗಿಗಳು ಸೃಷ್ಟಿಯಾಗಿದ್ದನ್ನು ಕಾಣ್ತೀವಿ. ಈ ಮಹಾಮಾರಿ ರೋಗ ನಿರುದ್ಯೋಗ ಸೃಷ್ಟಿಗೆ ಕಾರಣವಾಗಿದೆ. ಇನ್ನೂ ಆದರೂ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಪೂರ್ತಿಯಾಗಿ ನಮಗೆ ಸಾಧ್ಯವಾಗಿಲ್ಲ. ಆದ್ದರಿಂದ ಹೀಗೆ ಪ್ರತಿ ತಿಂಗಳು ನೀವು ಉದ್ಯೋಗವನ್ನು ಕೊಟ್ಟು ಅದರ ಜೊತೆಗೆ ಸ್ಯಾಲರಿಯನ್ನು ಕೊಟ್ಟರೆ ಖಾಸಗಿ ಸಂಸ್ಥೆಗಳಿಗೆ ಕನ್ನಡಿಗರು ಡೆಫಿನೆಟ್ಲಿ ಕೆಲಸ ಮಾಡೋದು ಹೆಚ್ಚಿಗೆ ಆಗುತ್ತೆ. ಸೊ ಹೀಗಾಗಿ ಸ್ಥಳೀಯರಿಗೆ ಮೀಸಲಾತಿಯನ್ನು ನೀಡಲೇಬೇಕು ಅನ್ನೋದು ಕೂಡ ಒಂದು ವಾದವಾಗಿದೆ ಫ್ರೆಂಡ್ಸ್. ಇನ್ನು 9th ಪಾಯಿಂಟ್, ಸ್ಥಳೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಈ ಮೀಸಲಾತಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹೆಂಗೆ? ಕರ್ನಾಟಕ ರಾಜ್ಯದ ರಾಜಧಾನಿಯಾದಂಥ ಬೆಂಗಳೂರಿನಲ್ಲಿ ಇಂದು ಕನ್ನಡ ಮಾತನಾಡುವವರ ಸಂಖ್ಯೆ ತುಂಬ ಕಡಿಮೆ ಇದೆ. ಕೇವಲ 30%ರಷ್ಟು ಮಾತ್ರ ಕನ್ನಡ ಮಾತನಾಡುವವರು ನಿಮಗೆ ಸಿಗ್ತಾರೆ. ಹಾಗೆ ಕರ್ನಾಟಕದಿಂದ ಇದ್ದವರು ಕೂಡ ತುಂಬ ಕಡಿಮೆ ಇರ್ತಾರೆ. ಎಲ್ಲರೂ ಕೂಡ ಬೇರೆ ಸ್ಟೇಟ್ಗಳಿಂದ ಬಂದವರೇ ನಿಮಗೆ ಸಿಗ್ತಾರೆ. ಬೆಂಗಳೂರಿನಲ್ಲಿ ಇಂಥ ಒಂದು ಪರಿಸ್ಥಿತಿ ಆದರೆ ಕನ್ನಡ ಭಾಷೆಯನ್ನು ಕಲಿಯಲು ಕೂಡ ತುಂಬಾ ಇವರು ಕಷ್ಟಪಡ್ತಿರೋದನ್ನು ನಾವು ಕಾಣ್ತೀವಿ. ಕನ್ನಡ ಭಾಷೆ ಬರದೇ ಇರೋರ ಜೊತೆ ಹೆಂಗೆ ಡೀಲ್ ಮಾಡಬೇಕು ಕೂಡ ಕನ್ನಡಿಗರಿಗೆ ತುಂಬ ಕಷ್ಟ ಆಗಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಸೊ ಹಾಗಾಗಿ ಡೆಫಿನೆಟ್ಲಿ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಅವಶ್ಯಕತೆ ಏನೂ ಇದೆ. ಅದರ ಜೊತೆಗೆ ಕನ್ನಡಿಗರಾದಂಥ ನಾವೆಲ್ಲರೂ ಕೂಡ ಜಾಗತಿಕ ಭಾಷೆಯಾದಂಥ ಇಂಗ್ಲೀಷನ್ನು ಕಲಿಯುವ ಅವಶ್ಯಕತೆ ಇದೆ. ಎದಕ್ಕಂದರೆ ಜನಸಂಖ್ಯೆಯನ್ನೇ ನಡುವೆ ತಮ್ಮನ್ನು ತಾವೇ ಕಳೆದುಕೊಳ್ಳುವ ಭಯ ನೋಡಿ, ಬೇರೆ ಪ್ರದೇಶದಿಂದ ಬಂದಂಥ ಜನರ ನಡುವೆ ತಮ್ಮನ್ನು ತಾವೇ ಕಳೆದುಕೊಳ್ಳುವ ಭಯ ಕೂಡ ಇವತ್ತು ಕನ್ನಡಿಗರಿಗೆ ಹೆಚ್ಚಾಗಿದೆ. ಆದ್ದರಿಂದ ಸ್ಥಳೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಈ ಮೀಸಲಾತಿಯನ್ನು ನೀಡಬೇಕು ಎಂದು ನೀವು ಬರಿಬಹುದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ 10th ಪಾಯಿಂಟ್, ಇದು ಒಂದು ಜನಪರ ಕ್ರಮವಾಗಿದೆ. ಪಾಪ್ಯುಲಿಸ್ಟ್ ಮೆಜರ್ ಅಂತ ಕರೀತಾರೆ ಗೈಸ್. ಇಂಗ್ಲೀಷಲ್ಲಿ ಇದಕ್ಕೆ ಪಾಪ್ಯುಲಿಸ್ಟ್ ಮೆಜರ್ ಅಂತ ಕರೀತಾರೆ. ಏನು ಪಾಪ್ಯುಲಿಸ್ಟ್ ಮೆಜರ್? ಏನು ಜನಪರ ಕ್ರಮ ಅಂದರೆ ಏನು ನೋಡಿ, ಇವತ್ತು ಪ್ರೀಬೀಸ್ನ ಕೊಡೋದಾಗಿರ್ಬೋದು, ಉಚಿತ ಕೊಡುಗೆಗಳನ್ನು ಸರ್ಕಾರ ನೀಡೋದಾಗಿರ್ಬೋದು, ಅದರ ಜೊತೆಗೆ ಈ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡೋದು, ಇದನ್ನು ನಾರ್ಮಲಿ ಸರ್ಕಾರಗಳು ಎದಕ್ಕೆ ಮಾಡ್ತವೆ ಅಂದರೆ ಯುವಕರ ಒಂದು ಅಟೆನ್ಷನನ್ನು ಶಿಫ್ಟ್ ಮಾಡೋಕ್ಕೆ ಮಾಡ್ತವೆ. ಅಥವಾ ಆ ರಾಜ್ಯದಲ್ಲಿ ಏನಾದರೂ ಕರಪ್ಷನ್ ಸಮಸ್ಯೆಗಳಾಗ್ತಿದ್ರೆ ಅಥವಾ ಈ ಒಂದು ಭ್ರಷ್ಟಾಚಾರದ ಸಮಸ್ಯೆಗಳಾಗ್ತಿದ್ರೆ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೂ ಕೂಡ ಇಂಥವು ಏನೋ ಅನೌನ್ಸ್ಮೆಂಟ್ ಮಾಡ್ತಾರೆ. ಮತ್ತು ವೋಟ್ಗಳನ್ನು ಪಡಿಲಿಕ್ಕೆ ಯುವಕರಿಗೆ ಅಟ್ರಾಕ್ಟ್ ಆಗಲಿಕ್ಕೂ ಕೂಡ ಇಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅದರಿಂದನೂ ಸರ್ಕಾರ ತೆಗೆದುಕೊಂಡಿರ್ಬೋದು ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ ಗೈಸ್. ಈ ದೇಶದಲ್ಲಿ 30%ಗೂ ಹೆಚ್ಚಿನ ಜನಸಂಖ್ಯೆ ಯುವಕರಿದ್ದಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಭಾರತ ಒಂದು ಯುವ ಜನರಿಂದ ಕೂಡಿರುವಂಥ ಯುವ ದೇಶವಾಗಿದೆ. ಸೊ ಸರ್ಕಾರ ಕಾಲಕಾಲಕ್ಕೆ ಈ ತರಹದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಯುವಕರ ಮನಸ್ಸಿನಲ್ಲಿ ಮತ್ತು ರಾಜ್ಯದ ಜನತೆಯ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವ ಒಂದು ಪ್ರಯತ್ನವನ್ನು ಕೂಡ ಈ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ. ಒಂದಲ್ಲ ಒಂದು ಕೆಲಸವನ್ನು ಮಾಡ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ಖಾಸಗಿ ಕಂಪನಿಗಳಿಗೆ ಯುವಕರಿಗೆ ಉದ್ಯೋಗ ಅವಕಾಶಗಳು ದೊರೆಯುವಂತೆ ಮಾಡಿದರೆ ಸರ್ಕಾರದ ಮೇಲೆ ಯುವಕರ ಭರವಸೆ ಕೂಡ ಹೆಚ್ಚಾಗುತ್ತೆ ಮತ್ತು ಸರ್ಕಾರದ ಬಗ್ಗೆ ಉತ್ತಮ ಅಭಿಪ್ರಾಯ ಕೂಡ ಬೆಳೆಯಬಹುದು ಅನ್ನೋದು ಕೂಡ ಡೆಫಿನೆಟ್ಲಿ ಒಂದು ಉದ್ದೇಶವಾಗಿರಬಹುದು. ಇವೆಲ್ಲ ಯಾಕೆ ಕನ್ನಡಿಗರಿಗೆ ಉದ್ಯೋಗವನ್ನು ಕರ್ನಾಟಕದಲ್ಲಿರುವಂಥ ಕಂಪನಿಗಳಲ್ಲಿ ಕೊಡಲೇಬೇಕು ಅಂತ ಇರುವಂಥ ವಾದಗಳು. 10 ವಾದಗಳನ್ನು ನಾನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೂ 10 ಕೊಡ್ಬೋದು, ಬಟ್ ನಿಮಗೆ ಎಸ್ಸೆ ಬರೀಲಿಕ್ಕೆ 10 ವಾದಗಳು ಇಂಪಾರ್ಟೆಂಟ್. ಅವು ದಟ್ಸ್ ಮೋರ್ ದೆನ್ ಇನಫ್. ಯಾರು PSI ಎಕ್ಸಾಮ್ ಬರೀತಿದ್ರು 3 ರಿಂದ 4 ಲೈನಲ್ಲಿ ವಿತ್ ಎಕ್ಸಾಂಪಲ್ ವಿತ್ ಡೇಟಾ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಥರ ನೀವು ಎಕ್ಸ್ಪ್ಲೇನನ್ನು ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ 10 ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಒಂದು ಸರ್ತಿ ನೀವೆಲ್ಲವನ್ನು ಚೆಕ್ ಮಾಡಿಕೊಡ್ರಿ ಪೂರ್ತಿ ಡೀಟೇಲ್ ಆಗಿ. ಆಮೇಲೆ ಸಿಂಪಲ್ ಭಾಷೆಯೊಳಗೆ ನಾನು ಹೇಳ್ತಾ ಇದ್ದೀನಿ, ಸಿಂಪಲ್ ಭಾಷೆಯೊಳಗೆ ಪ್ರಬಂಧವನ್ನು ಬರೀಬೇಕು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಎಕ್ಸ್ಟ್ರಾರ್ಡಿನರಿ ಪದಗಳನ್ನು, ಸೂಪರ್ಲೇಟಿವ್ ಪದಗಳನ್ನು ಅವಾಯ್ಡ್ ಮಾಡಿ. ನಾಳೆ ನೀವು ಜಾಬ್ ಸಿಕ್ಕರೂ ಕೂಡ PSI ಆದರೂ ಅಥವಾ KAS ಆದರೂ ಕೂಡ ಎಂಡ್ ಆಫ್ ದಿ ಡೇ ಸಾಮಾನ್ಯ ಜನರ ಜೊತೆಗೇ ನೀವು ಕೆಲಸ ಮಾಡಬೇಕು. ಸಾಮಾನ್ಯ ಜನರ ಸಮಸ್ಯೆಯನ್ನು ನೀವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಸಾಮಾನ್ಯ ಭಾಷೆಯಲ್ಲಿನೇ ಇಫೆಕ್ಟಿವ್ ಆಗಿ ಬರೆಯೋದನ್ನು ನೀವು ಕಲಿಬೇಕು. ಓಕೆ, ಈ ನಮ್ಮ ಪ್ರಬಂಧ ಪುಸ್ತಕದಲ್ಲೂ ಕೂಡ ಇಂತಹ ಪ್ರಬಂಧಗಳನ್ನು ನಾನು ನಿಮಗೆ ಏನು ಹೇಳ್ತಿದ್ದೀನೋ ಈ ತರಹದ ಪ್ರಬಂಧಗಳನ್ನು ಕಾರಣ, ಪರಿಣಾಮ ಮತ್ತು ಅದಕ್ಕೆ ಡೇಟಾ ಮತ್ತು ಸೊ ಈ ಒಂದು ಡೈಗ್ರಾಮ್ಸ್ಗಳನ್ನು ಹಾಕಿ ಓಕೆ
ಫ್ಲೋ ಚಾರ್ಟ್ಗಳನ್ನು ಹಾಕಿ ಎಲ್ಲವನ್ನು ಹಾಕಿ ಈ ಪುಸ್ತಕದಲ್ಲಿ ಕೊಡಲಾಗಿದೆ ಫ್ರೆಂಡ್ಸ್. ನಿಮಗೆ ಪುಸ್ತಕ ಇಷ್ಟ ಆದಲ್ಲಿ ಬೇರೆಯವ್ರಿಗೂ ಹೇಳಿ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಬೇರೆಯವ್ರಿಗೂ ಕೂಡ ಇದನ್ನು ಕಳಿಸೋದನ್ನು ಮರಿಬೇಡಿ. ಹಾಗಂತ ವಿಡಿಯೋ ಮುಗುದಿಲ್ಲ, ವೇಟ್, ಇನ್ನೂ 10 ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳಬೇಕು ಫ್ರೆಂಡ್ಸ್. ಇದು ಪರವಾದಂಥ, ಯಾಕೆ ನಮಗೆ ರಿಸರ್ವೇಷನ್ ಬೇಕು ಅಂತ ಪರವಾದಂಥ ವಾದಗಳನ್ನು ನೋಡಿದ್ವಿ. ಇನ್ನು ವಿರುದ್ಧವಾದಂಥ ವಾದಗಳು ಏನೇನಿದಾವೆ, ಬೇಡ ನಮಗೆ ರಿಸರ್ವೇಷನ್ ಬೇಡ, ರಿಸರ್ವೇಷನ್ ಕೊಡೋದ್ರಿಂದ ಡೆಫಿನೆಟ್ಲಿ ಕನ್ನಡಿಗರ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತ ಏನೇನು ವಾದಗಳಿದಾವೆ ಅಂತ ಒನ್ ಬೈ ಒನ್ ಆಗಿ ನೋಡೋಣ ಫ್ರೆಂಡ್ಸ್. ಸೊ ನಾನು ಆದಷ್ಟು ಬೇಗ ಇವುಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೀಸಲಾತಿ ವ್ಯವಸ್ಥೆ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದೆ. ನಮ್ಮ ಸಂವಿಧಾನದ ಆರ್ಟಿಕಲ್ 12ರಿಂದ 30ರವರೆಗೆ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಸೊ ಮೀಸಲಾತಿಯನ್ನು ಕೊಡೋದು ಫಸ್ಟಿಗೆ ಯಾವ ಹಕ್ಕನ್ನು ಉಲ್ಲಂಘಿಸುತ್ತೆ ಅಂದರೆ ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ, ಓಕೆ, ಸಮಾನತೆ ಹಕ್ಕನ್ನು ಇದು ಉಲ್ಲಂಘನೆ ಮಾಡುತ್ತೆ. ಎಲ್ಲರಿಗೂ ಸಮಾನತೆ ಇರಬೇಕು ಅಂತ ಏನತ್ತೆ, ಉದ್ಯೋಗದಲ್ಲಿ ಕೆಲವೊಂದು ಜನರಿಗೆ ಮಾತ್ರ ಈ ಮೀಸಲಾತಿಯನ್ನು ಕೊಡೋದ್ರಿಂದ ಇದು ಭಾರತ ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಅನ್ನೋದು ಕೂಡ ವಾದವಾಗಿದೆ. ಇನ್ನು ಆರ್ಟಿಕಲ್ 16(2) ಅಂತ ಏನಿದೆಯೋ, ಸಾರ್ವಜನಿಕ ಉದ್ಯೋಗ ಸ್ಥಳದಲ್ಲಿ ಹುಟ್ಟಿನ ಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಇವತ್ತು ಕರ್ನಾಟಕದಲ್ಲಿರುವಂಥ ಜಾಬ್ಗಳನ್ನ ಕನ್ನಡಿಗರೇ ಕೊಡಬೇಕು ಅನ್ನೋದು ಈ ಒಂದು ಹಕ್ಕಿನ ಉಲ್ಲಂಘನೆಯಾಗಿದೆ. ನೋಡಿ, ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಜಸ್ಟ್ ಕೂತ್ಕೊಂಡು ಒಂದು ಕಡೆ ಬರ್ಕೊಂಡು ಆರಾಮಾಗಿ ನೀವು ಎಕ್ಸಾಮ್ ಪ್ರಿಪೇರ್ ಮಾಡ್ಬೋದು. ಆರ್ಟಿಕಲ್ 19(1)(a) ನೋಡಿ, ಇದರ ಪ್ರಕಾರ ಜನರಿಗೆ ಬೇಕಾದ ಉದ್ಯೋಗವನ್ನು ಅವರ ಸ್ಥಳಗಳಲ್ಲೇ ನೀಡಲು ಅವಕಾಶ ಮಾಡಿಕೊಡ್ಬೇಕು. ಅಂದ್ರೆ ಏನು, ಅವ್ರಿಗೆ ಬೇಕಾದ ಉದ್ಯೋಗ ಅವ್ರು ಮಾಡ್ಬೋದು, ಯಾವ ಪ್ಲೇಸ್ ಒಳಗೆ ಬೇಕು, ಯಾವ ಸ್ಥಳದೊಳಗೆ ಬೇಕು ಅವ್ರು ಮಾಡ್ಬೋದು. ಕರ್ನಾಟಕದಲ್ಲಿರುವಂಥ ಉದ್ಯೋಗಗಳನ್ನ ಕನ್ನಡಿಗರೇ ಕೊಡಬೇಕು ಅಂದರೆ ಈ ಒಂದು ಹಕ್ಕು ಕೂಡ ಉಲ್ಲಂಘನೆ ಆಗುತ್ತೆ ಗೈಸ್. ಇನ್ನು 2002ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೂಡ ನೀಡಿದೆ. ಇತ್ತೀಚೆಗೆ ಹರಿಯಾಣ ಸರ್ಕಾರ ತಂದಿರುವಂಥ ಬಿಲ್ಲನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಮಹಾರಾಷ್ಟ್ರ ತಂದಿರುವಂಥ ರಿಸರ್ವೇಷನ್ ಬಿಲ್ಲನ್ನು ಕ್ಯಾನ್ಸಲ್ ಮಾಡಿದೆ. ಛತ್ತೀಸ್ಗಢದ್ದು ಕೂಡ ಬಿಲ್ಲನ್ನು ಕ್ಯಾನ್ಸಲ್ ಮಾಡಿದೆ. ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಸ್ಥಳೀಯರಿಗೆ ಕೊಡುವಂಥ ರಿಸರ್ವೇಷನ್ನ ಕ್ಯಾನ್ಸಲ್ ಮಾಡುವಂಥ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾದರೆ ಇಷ್ಟೆಲ್ಲ ರಾಜ್ಯಗಳ ಬಿಲ್ಲನ್ನು ಕ್ಯಾನ್ಸಲ್ ಮಾಡಿರುವಂಥ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಡೆಫಿನೆಟ್ಲಿ ಅಲ್ಲಗಳೆದು ಇವತ್ತು ಕರ್ನಾಟಕ ಸರ್ಕಾರ ಈ ಒಂದು ಕಾಯ್ದೆಯನ್ನು ತರ್ತಾ ಇರೋದು ಎಷ್ಟರ ಮಟ್ಟಿಗೆ ಒಳ್ಳೆಯದು, ಓಕೆ, ಎಷ್ಟರ ಮಟ್ಟಿಗೆ ನೀವೇ ಒಳ್ಳೆಯದು ಅಂತ ವಿಚಾರ ಮಾಡಿ ಫ್ರೆಂಡ್ಸ್. ಕೊಡಬೇಕಂತ ಹರಿಯಾಣ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಕಾನೂನುಗಳನ್ನು ತರಲು ಅನುಮತಿ ನೀಡಿಲ್ಲ. ಈವನ್ ಕರ್ನಾಟಕದ್ದು ಕೂಡ ನೀಡೋದಿಲ್ಲ. ನೆಕ್ಸ್ಟ್ 2ನೇ ಪಾಯಿಂಟ್, ವಿದೇಶಿ ಬಂಡವಾಳ ಹೂಡಿಕೆ ಕಡಿಮೆಯಾಗಬಹುದು. ನೋಡಿ, ಇವತ್ತು ನಮ್ಮ ಲಾ ಚೆನ್ನಾಗಿದ್ದಾವೆ, ಯಾರು ಬೇಕಾದವರು ಎಲ್ಲಿ ಬೇಕಾದರೂ ವರ್ಕ್ ಮಾಡ್ಬೋದು, ಮತ್ತು ಆರ್ಥಿಕವಾಗಿ ಪ್ರಗತಿ ಆಗಬೇಕು, ಹಣ ಗಳಿಸಬೇಕು ಅನ್ನುವಂಥ ಮೂಲ ಉದ್ದೇಶದಿಂದನೇ ವಿದೇಶಗಳಿಂದ ಕಂಪನಿಗಳು ಕರ್ನಾಟಕದಲ್ಲಿ ಹೂಡಿಕೆಯನ್ನು ಮಾಡ್ತಿದ್ದಾವೆ. ಸರ್ಕಾರ ಈ ಥರದ ಕಾನೂನುಗಳನ್ನು ಮಾಡೋದ್ರಿಂದ ವಿದೇಶಿ ಬಂಡವಾಳ ಹೂಡಿಕೆ ಕಡಿಮೆ ಆಗ್ಬೋದು. ನೋಡಿ, ಈ ಥರ ನೀವು ಫ್ಲೋ ಚಾರ್ಟ್ ಅಥವಾ ಒಂದು ಡೈಗ್ರಾಮ್ನ ಹಾಕಿಬಿಟ್ಟು ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು ಫ್ರೆಂಡ್ಸ್. ಇವತ್ತು 2023-24ರ ಡೇಟಾ ಪ್ರಕಾರ ಅತಿ ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇರೋದು ಮಹಾರಾಷ್ಟ್ರಕ್ಕೆ ಬರ್ತಾ ಇದ್ದಾವೆ. ಸೆಕೆಂಡ್ ಹೈಯೆಸ್ಟ್ ಬರ್ತಾ ಇರೋದೇ ಕರ್ನಾಟಕಕ್ಕೆ. ಸರ್ಕಾರ ಏನಾದರೂ ಈ ಥರದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಡೆಫಿನೆಟ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಮಾಡೋರು ನಮ್ಮ ದೇಶಕ್ಕೆ ಬರದೇ ಇರಬಹುದು. 2024ರ ಇಂದು ಭಾರತದಲ್ಲಿ ಕರ್ನಾಟಕ 2ನೇ ಅತಿ ಹೆಚ್ಚು ವಿದೇಶಿ ಬಂಡವಾಳ ಹೂಡಿಕೆ ಬರುವಂಥ ರಾಜ್ಯವಾಗಿದೆ. ಸೊ ಸರ್ಕಾರ ಮಾಡ್ತಾ ಇರುವಂಥ ಇಂಥ ಒಂದು ನಿರ್ಧಾರದಿಂದಾಗಿ, ಸೊ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳನ್ನು ಕೊಡುವ ನಿರ್ಧಾರದಿಂದಾಗಿ ವಿದೇಶದಿಂದ ಬರುವಂಥ ಹೂಡಿಕೆಗಳು ಕಡಿಮೆ ಆಗಬಹುದು. ಅವ್ರು ಯಾಕೆ ನೋಡ್ತಾರೆ, ಅವ್ರು ಯಾಕೆ ಮೈನಾರಿಟಿ ನೋಡ್ತಾರೆ, ಅವ್ರು ಯಾಕೆ ಹಿಂದುಳಿದವ್ರನ್ನ ನೋಡ್ತಾರೆ? ಸೊ ಅವರು ಲಾಭವನ್ನು ಮಾತ್ರ ನೋಡುವರಾಗಿರ್ತಾರೆ ಅನ್ನೋದು ಕೆಲವೊಬ್ಬರ ವಾದ. ಡೆಫಿನೆಟ್ಲಿ ಇದು ಸತ್ಯ ಕೂಡ. ನೋಡಿ, ನಿಜವಾಗ್ಲೂ ಇವತ್ತು ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದೇವೆ, ಬಟ್ ನಾವು ಕೇಪೇಬಲ್ ಇರುವವರು, ಆ ಒಂದು ಹುದ್ದೆಗೆ ಕ್ವಾಲಿಫೈಡ್ ಆಗಿರೋರನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಯಾರ್ಯಾರೋ ಬಂದು ಈ ಮೀಸಲಾತಿ ವ್ಯವಸ್ಥೆಯಲ್ಲಿ ಆ ಹುದ್ದೆಗೆ ಅವರು ಲಾಯ್ಕೆ ಇಲ್ಲ ಅಂಥವರೆಲ್ಲ ಆಮೇಲೆ ರಿಸರ್ವೇಷನ್ ವ್ಯವಸ್ಥೆಯನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇರೋರು ಕೂಡ ಭಾಳ ಇದ್ದಾರೆ. ಓಕೆ, ಪೂಜಾ ಖೇಡ್ಕರ್ ಅಂತ ನೀವು ಕೇಳಿರ್ಬೋದು. ಓಕೆ, ಈಗ ಯಾವೊಬ್ಬರು IAS ಆಫೀಸರ್ ಇದ್ದಾರೆ, ಅವರು ಸುಳ್ಳು ಸರ್ಟಿಫಿಕೇಟ್ನ ಹಚ್ಚಿ IAS ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿ ಇವತ್ತು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೂಡ ಆಗಿದ್ರು. ಬಟ್ ಇವತ್ತು ಸರ್ಕಾರ ಅವ್ರ ಮೇಲೆ ಎನ್ಕ್ವೈರಿ ಹೇರಿದೆ. ಸೊ ಈ ರಿಸರ್ವೇಷನ್ ವ್ಯವಸ್ಥೆಯನ್ನು ಯೂಸ್ಗಿಂತ ಮಿಸ್ಯೂಸ್ ಮಾಡ್ಕೊಳ್ಳೋರು ಭಾಳ ಜನ ಇದ್ದಾರೆ. ಇನ್ನು ಕೌಶಲ್ಯಗಳ ಸಮಸ್ಯೆ ಆಗಬಹುದು. ನೋಡಿ, ಕರ್ನಾಟಕದ ಸ್ಥಳೀಯ ಜನರಿಗೆ
ಖಾಸಗಿ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ನೀಡುವುದರಿಂದ ಖಾಸಗಿ ಸಂಸ್ಥೆಗಳು ಹೇಳ್ತವೆ ಕನ್ನಡಿಗರಿಗೆ ಯಾವಾಗ ಕೌಶಲ್ಯಗಳು ನಮಗೆ ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾದಂಥ ಕೌಶಲ್ಯಗಳಿಲ್ವೋ ಅವ್ರಿಗೆ ಯಾಕೆ ನಾವು ಜಾಬ್ ಕೊಡಬೇಕು ಅನ್ನೋದು ಕಂಪನಿಗಳ ವಾದವಾಗಿದೆ. ಆದರೆ ಸರ್ಕಾರ ಹೇಳ್ತಾ ಇದೆ ಇವರಿಗೆ ಕೌಶಲ್ಯಗಳನ್ನು ಕಲಿಸಿ ಅಂತ ಕೂಡ ಹೇಳ್ತಾ ಇದೆ ಫ್ರೆಂಡ್ಸ್. ನೋಡಿ, ನಾನು ಒಂದು ಸಿಂಪಲ್ ಒಂದು ಉದಾಹರಣೆಯನ್ನು ಕೊಡ್ತೀನಿ ಫ್ರೆಂಡ್ಸ್. ನೀವೆಲ್ಲ ಗೊತ್ತಿರ್ಬೋದು ನಿಮಗೆಲ್ಲ, ನೀವು ಯಾವ ಹಳ್ಳಿ ಒಳಗೆ ಜೀವನ ಮಾಡ್ತಿದ್ದೀರಾ, ಯಾವ ಸಿಟಿ ಒಳಗಿದ್ದೀರಾ ನಂಗೆ ಗೊತ್ತಿಲ್ಲ, ಬಟ್ ನೀವು ಎಲ್ಲಿದ್ರೋ ಅಲ್ಲೆಲ್ಲ ಅಬ್ಸರ್ವ್ ಮಾಡಿ. ಈ ದೇಶದೊಳಗೆ ಒಂದು ಟ್ರೆಂಡ್ ಇದೆ, ಎಲ್ಲ ಹಳ್ಳಿ ಕರ್ನಾಟಕದ ಎಲ್ಲ ಸಿಟಿಗಳಲ್ಲೂ ಕೂಡ ರಾಜಸ್ಥಾನದಿಂದ ಬಂದಂಥ ಎಷ್ಟೋ ಜನರು ಕಿರಾಣಿ ಅಂಗಡಿಗಳನ್ನು ಓಪನ್ ಮಾಡಿದ್ದಾರೆ. ಕಿರಾಣಿ ಅಂಗಡಿಗಳನ್ನು ಓಪನ್ ಮಾಡೋದಷ್ಟೇ ಅಲ್ಲ, ಇವರಿಗೆ ಕನ್ನಡ ಭಾಷೆನೂ ಕೂಡ ಬರೋದಿಲ್ಲ. ಗಿರ್ಮಿಟ್ ಸೆಂಟರ್ನ ಓಪನ್ ಮಾಡ್ತಾರೆ, ಹೋಟೆಲ್ ಓಪನ್ ಮಾಡ್ತಾರೆ, ಟೀ ಸ್ಟಾಲ್ನ ಓಪನ್ ಮಾಡ್ತಾರೆ, ಪಾನಿಪುರಿ ಮಾರ್ತಾರೆ. ಅದ್ರ ಜೊತೆಗೆ ಮೊದಲಿಗೆ ಒಂದು ಕಿರಾಣಿ ಶಾಪನ್ನು ಓಪನ್ ಮಾಡ್ತಾರೆ, ನಂತರ ಆ ಕಿರಾಣಿ ಶಾಪ್ನ 10 ಬ್ರ್ಯಾಂಚ್ಗಳನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ನೋಡಿ, ನಾನು ಡೆಫಿನೆಟ್ಲಿ ಧಾರವಾಡದಲ್ಲಿ ಇದ್ದಾಗ ಈಗೂ ಧಾರವಾಡದಲ್ಲಿ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ. ಸೊ ನೋಡಿ, ಉತ್ತರ ಪ್ರದೇಶ್ ಪ್ರಯಾಗ್ ರಾಜ್ಯದಿಂದ ಒಬ್ಬ ಹುಡುಗ ಬಂದಿದ್ದಾನೆ, 20 ರೂಪಾಯಿಗೆ ಪಾನಿಪುರಿ ಮಾಡ್ತಿದ್ದಾನೆ ಧಾರವಾಡದಲ್ಲಿ. ಸೊ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಿಂದ ಬಂದು ಇಲ್ಲಿ ಉದ್ಯೋಗವನ್ನು ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿರುವಂಥ ಯುವಕರು ನಾನು ಹುಟ್ಟಿದ್ದಿಲ್ಲೇ, ನಮ್ದೇನು ಆರಾಮ್ ಮನೆ ಇದೆ, ನಮ್ಮ ಪೇರೆಂಟ್ಸ್ ಅಷ್ಟು ಪ್ರಾಪರ್ಟಿ ಇದೆ, ನಂದು ಇಷ್ಟು ಆಸ್ತಿ ಇದೆ ಅಂತ ಹೇಳ್ಬಿಟ್ಟು ಖಾಲಿ ಅಡ್ಡಾಡ್ತಿದ್ದಾರೆ. ಇದರೊಳಗೆ ಕನ್ನಡಿಗರ ತಪ್ಪಿದೆಯೋ ಅಥವಾ ಬೇರೆ ಕಡೆಯಿಂದ ಬಂದು ನಮಗೆ ಬೇಕಾದಂಥ ಸೇವೆ ಕೊಡ್ತಾ ಇರುವಂಥ ಜನರ ತಪ್ಪಿದೆ? ನೀವೇ ವಿಚಾರ ಮಾಡ್ರಿ. ಸೊ ನಿಮಗೆ ಕೆಲಸ ಮಾಡುವಂಥ ಮನಸ್ಸಿತ್ತು ಅಂದರೆ ಯಾವ್ದು ಬೇಕಾದ ಕೆಲಸ ಇರಲಿ ಮಾಡಬೇಕು, ಬಟ್ ಅದನ್ನು ಮಾಡಲಿಕ್ಕೆ ಜನ ರೆಡಿ ಇದ್ದಾರಾ? ದಟ್ ಇಸ್ ಅ ಬಿಗ್ ಕ್ವಶನ್ ಗೈಸ್. ಆಮೇಲೆ ಸೊ ಅನೇಕ ಬಾರಿ ಸರ್ವೆಗಳನ್ನು ಕಂಡಕ್ಟ್ ಮಾಡಿದಾಗ ಈ ರಾಜಸ್ಥಾನದಿಂದ ಬಂದಂಥ ಒಂದು ಜನರು ಯಾಕೆ ಕರ್ನಾಟಕದಲ್ಲಿ ಮತ್ತು ಬೇರೆ ರಾಜ್ಯಗಳಲ್ಲಿ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ತಾರೆ ಅಂತ ನಾವು ನೋಡಿದಾಗ ಇವರು ಅನುಭವಿಸಿದಂಥ ಕಷ್ಟ ಫ್ರೆಂಡ್ಸ್. ಓಕೆ, ರಾಜಸ್ಥಾನದಲ್ಲಿ ಈ ಡೆಸರ್ಟ್, ಓಕೆ, ಮರುಭೂಮಿ ಇರುವಂಥ ಒಂದು ಪ್ರದೇಶದಿಂದ ಬಂದವರು. ಇವರು ನಿಜವಾಗ್ಲೂ ಬಡತನವನ್ನು ನೋಡಿದರೆ, ನಿಜವಾಗ್ಲೂ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಇವರಿಗೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಊಟ ಇಲ್ಲದೆ ಇರುವಂಥ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ. ಆದರೆ ಇವತ್ತು ಬೇರೆ ರಾಜ್ಯಗಳಲ್ಲಿ ಬಂದಾಗ ಇವರಿಗೆ ದುಡಿಲಿಕ್ಕೆ ಅವಕಾಶ ಸಿಗ್ತಾ ಇದೆ ಅಂದರೆ ಅವರು ಅದನ್ನು ಸರಿಯಾಗಿ ಉಪಯೋಗಿಸ್ಕೋತಾ ಇದ್ದಾರೆ ಫ್ರೆಂಡ್ಸ್. ಓಕೆ, ಆದ್ದರಿಂದ ಕನ್ನಡವನ್ನು ಕಲಿತಾರೆ. ಹೆಸರು ಕಾಳಿಗೆ ಏನಂತಾರೆ ಅಂತ ಬಹಳ ಜನ ಕನ್ನಡಿಗರಿಗೆ ಗೊತ್ತಿಲ್ಲ, ಬಟ್ ರಾಜಸ್ಥಾನದಿಂದ ಬಂದಂಥ ಒಬ್ಬ ಬಿಸ್ನೆಸ್ ಮ್ಯಾನ್ ಕಲಿತಿದ್ದಾನೆ. ಅದೇ ಬಿಸ್ನೆಸ್ ಅನ್ನು ಮಾಡಿ ಕೋಟ್ಯಾಂತರ ರೂಪಾಯಿನೂ ಕೂಡ ಅರ್ನ್ ಮಾಡ್ತಿದ್ದಾನೆ. ಬರೀ ದುಡ್ಡನ್ನು ಮಾತ್ರ ಅರ್ನ್ ಮಾಡ್ತಾ ಇಲ್ಲ, ಅವನು ಬೇರೆಯವರಿಗೆ ಉದ್ಯೋಗವನ್ನು ಕೊಡ್ತಿದ್ದಾನೆ. ಸೊ ದಟ್ ಈಸ್ ಗುಡ್. ಓಕೆ, ವೆಲ್ ಫೈನ್. ಓಕೆ, ನೀವೇ ನೋಡಿ. ಇನ್ನು ಸ್ಪರ್ಧಾತ್ಮಕ ಮನೋಭಾವ ಬೆಳೆಯುವುದಿಲ್ಲ ಅನ್ನೋದು ಕೂಡ ಒಂದು ವಾದವಿದೆ. ಸ್ಥಳೀಯರಿಗೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗವನ್ನು ಕೊಟ್ಬಿಟ್ರೆ ಸೊ ಇವರು ಸ್ಪರ್ಧಾತ್ಮಕತೆ ಬೆಳೆಯೋದಿಲ್ಲ. ಆಮೇಲೆ ಟೇಕನ್ ಫ್ರಮ್ ಗ್ರಾಂಟೆಡ್ ತಗೋಬಹುದು. ಸ್ಪರ್ಧಾತ್ಮಕ ಮನೋಭಾವನೆ ಬೆಳಿಲಿಕ್ಕೆ ಡೆಫಿನೆಟ್ಲಿ ನಮಗೆ ಅವಕಾಶ ಕಡಿಮೆ ಇರೋದು ಕೂಡ ಅವಶ್ಯಕತೆ ಇದೆ. ಬಹಳಷ್ಟು ಜನ ಹೇಳ್ತಾರೆ ಇವತ್ತು ಇಂಗ್ಲೀಷ್ ಕಲಿಯೋದು ಅವಶ್ಯಕತೆ ಇಲ್ಲ. ಈವನ್ ಕರ್ನಾಟಕ ಸರ್ಕಾರ ಕೂಡ ಒಂದು ರೂಲ್ಸ್ ತಂದಿದೆ. ಏನಂದರೆ ನೋಡಿ, ಒಂದು ಬಿಸ್ನೆಸ್ದವರು ಬೋರ್ಡ್ ಹಾಕ್ತಾರೆ ಅಂದರೆ ಅವರು ಹೇಳ್ತಿದ್ದಾರೆ 60% ಬೋರ್ಡ್ನಲ್ಲಿರುವಂಥ ಅಕ್ಷರಗಳು ಕನ್ನಡದೊಳಗೆ ಇರಬೇಕು ಅಂತ. ಯಾರು ಇಂಥ ಎಲ್ಲ ಒಂದು ರೂಲ್ಸ್ನ ಮಾಡ್ತಾರೆ? ಡೆಫಿನೆಟ್ಲಿ ಕನ್ನಡದೊಳಗೂ ಬೋರ್ಡ್ ಇರಬೇಕು, ಬಟ್ 60% ಇರಬೇಕು, 70% ಇರಬೇಕು ಅಂತ ಯಾರು ರೂಲ್ಸನ್ನು ಮಾಡ್ತಿದ್ದಾರೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಫ್ರೆಂಡ್ಸ್. ಇದೇ ಪಾಲಿಟಿಷಿಯನ್ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಫಾರಿನಲ್ಲಿ ಓದ್ತಿದ್ದಾರೆ, ಯಾರು ಕೂಡ ಕನ್ನಡ ಮೀಡಿಯಂ ಶಾಲೆಗೆ ಬರೋದಿಲ್ಲ, ಕನ್ನಡ ಮೀಡಿಯಮಲ್ಲಿ ಓದ್ತಾ ಇಲ್ಲ. ಇವ್ರದ್ದೆಲ್ಲರದ್ದು ಕೂಡ ಶಾಲೆಗಳಿದ್ದಾವೆ. ಓಕೆ, ಇನ್ನಾದರೂ ನೀವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕನ್ನಡಿಗರ ಒಂದು ಇಮೋಷ್ನಲಿ ಅವರು ಅಟ್ರ್ಯಾಕ್ಟ್ ಮಾಡೋಕ್ಕೆ ಮತ್ತು ಓಟ್ನ ತಗೊಳ್ಳಿಕ್ಕೆ ಮಾತ್ರ ಇಂಥ ನಿಯಮಗಳನ್ನ ಮಾಡ್ತಾರೆ. ನನ್ನ ಒಂದು ಇಚ್ಛೆ ಏನು ಅಂದರೆ, ನಿಜವಾಗ್ಲೂ ನಿಮಗೆ ಕನ್ನಡದ ಮೇಲೆ ಸಿಕ್ಕಾಪಟ್ಟಿ ಅಭಿಮಾನ ಇದೆಯಾ? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಡೆಫಿನೆಟ್ಲಿ ಎಲ್ಲರಿಗೂ ಅಭಿಮಾನ ಇರಲೇಬೇಕು. ಬಟ್ ಕನ್ನಡ ಭಾಷೆಯನ್ನು ಗ್ಲೋಬಲ್ ಲ್ಯಾಂಗ್ವೇಜಲ್ಲಿ ರಿಕಗ್ನೈಸ್ ಮಾಡಬೇಕು ಅಂತಂದರೆ ಇಂಥ ಬೋರ್ಡ್ನ 60% ಬರೀಬೇಕು, ಕನ್ನಡ ಮಾಧ್ಯಮದಲ್ಲಿ ಓದಬೇಕು ಅನ್ನೋದ್ರಿಂದ ಅದು ಆಗೋದಿಲ್ಲ ಫ್ರೆಂಡ್ಸ್. ಒಂದು ಪುಸ್ತಕವನ್ನು ಬರೀಲಿ, ಯಾರು ಹಂಗೆ ಹೇಳ್ತಾರೋ ಅವರು. ಸೊ ಆ ಪುಸ್ತಕಕ್ಕೆ ನೊಬೆಲ್ ಪ್ರೈಸ್ ಸಿಗಬೇಕು. ಕನ್ನಡದ ಪುಸ್ತಕಕ್ಕೆ ಒಂದು ನೊಬೆಲ್ ಪ್ರೈಸ್ ಸಿಕ್ಕಿದೆ ಅಂತ ಡೆಫಿನೆಟ್ಲಿ ಅವಾಗ ನೀವು ಕನ್ನಡ ಅಭಿಮಾನಿ ಕೂಡ ಆಗ್ತೀರಾ. ಆಮೇಲೆ ಕನ್ನಡ ಭಾಷೆಯನ್ನು ಜಗತ್ತಿನ ಮಟ್ಟದಲ್ಲಿ ಅದನ್ನು ಪ್ರಚಾರ ಮಾಡೋದಂಗೂ ಕೂಡ ಆಗುತ್ತೆ. ಅದಕ್ಕೆ ಟ್ರೈ ಮಾಡಬೇಕು ಫ್ರೆಂಡ್ಸ್ ಇವರು. ಓಕೆ, 21ನೇ ಶತಮಾನದಲ್ಲಿ ಹೊಸ ವಿಷಯವನ್ನು ಕಲಿಯುವುದು ಮತ್ತು ಜಾಗತಿಕ ಭಾಷೆಯನ್ನು ಕಲಿಯುವುದು ತುಂಬಾ ಅವಶ್ಯಕತೆ ಇದೆ. ಇವತ್ತು ಕೂಡ ನೀವು ಇಂಗ್ಲೀಷ್ ಕಲಿಯೋದಿಲ್ಲ ಅಂದರೆ ಅದು ಯಾರು ಕಲಿಯೋದಿಲ್ಲೋ ಅವ್ರ ಹಣೆ ಬರ ಫ್ರೆಂಡ್ಸ್. ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ 5ನೇ ಪಾಯಿಂಟ್, ಪ್ರತಿಭಾವಂತರಿಗೆ ಅವಕಾಶ ವಂಚಿತರಾಗಬಹುದು. ಡೆಫಿನೆಟ್ಲಿ ರಿಸರ್ವೇಷನ್ ಕೊಡ್ತಾ ಇರೋದ್ರಿಂದ ಭಾರತದಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮೀಸಲಾತಿ ಕೊಟ್ಟರೆ ಪ್ರತಿಭಾವಂತರಿಗೆ ಅವಕಾಶ ಸಿಗೋದಿಲ್ಲ. ಯಾವ ಉದ್ಯೋಗವನ್ನು ಮಾಡಲಿಕ್ಕೆ ಒಬ್ಬರ ಹತ್ರ ಪ್ರತಿಭೆ ಇರುತ್ತೋ, ಒಬ್ಬರ ಹತ್ರ ಕೌಶಲ್ಯ ಇರುತ್ತೋ ಅವರಿಗೆ ಅವಕಾಶ ಸಿಗಲಿಕ್ಕಿಲ್ಲ. ಸೊ ಅವಾಗ ಅವ್ರು ಏನು ಮಾಡ್ತಾರೆ ಹೇಳಿ? ಪಲಾಯನ ಮಾಡ್ತಾರೆ, ದೇಶ ಬಿಟ್ಟು ಹೋಗಿಬಿಡ್ತಾರೆ. ಈ ದೇಶದೊಳಗೆ ಮೀಸಲಾತಿ ಇರೋದ್ರಿಂದ ಎಷ್ಟು ಜನ
ಮೀಸಲಾತಿ ಇರೋದ್ರಿಂದ ಎಷ್ಟೋ ಜನ ದೇಶವನ್ನು ಬಿಟ್ಟು ಹೋಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಅವತ್ತು ದಾದಾಬಾಯಿ ನವರೋಜಿ ಹೇಳಿದ್ರು, ನಮ್ಮ ದೇಶದ ಡ್ರೈನ್ ಆಫ್ ವೆಲ್ತ್ ಆಗ್ತಾ ಇದೆ, ಬ್ರಿಟಿಷರು ನಮ್ಮ ದೇಶದ ವೆಲ್ತ್ ಅನ್ನ ಕದ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಬಟ್ ಇವತ್ತು ಬ್ರೈನ್ ಡ್ರೈನ್ ಆಗ್ತಾ ಇದೆ, ಬೌದ್ಧಿಕ ಸೋರಿಕೆ ಆಗ್ತಾ ಇದೆ, ಟ್ಯಾಲೆಂಟೆಡ್ ಪೀಪಲ್ ಇಂಡಿಯಾವನ್ನ ಬಿಡ್ತಿದ್ದಾರೆ, ನಮ್ಮ ರಾಜ್ಯವನ್ನ ಬಿಡ್ತಿದ್ದಾರೆ. ಓಕೆ, ಯಾವ್ದಕ್ಕೆ ಬಿಡ್ತಿದ್ದಾರೆ? ಈ ಮೀಸಲಾತಿ ವ್ಯವಸ್ಥೆಯಿಂದನೇ ಬಿಡ್ತಿದ್ದಾರೆ ಅಂತ ಕೂಡ ಕೆಲವೊಬ್ರು ವಾದವಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಉತ್ಪಾದಕತೆ ಕಡಿಮೆ ಆಗುವ ಭಯ. ಡೆಫಿನೆಟ್ಲಿ ಫ್ರೆಂಡ್ಸ್, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಗ್ರಾಹಕರೇ ರಾಜರಾಗಿದ್ದಾರೆ. ಕಸ್ಟಮರ್ ಇಸ್ ಕಿಂಗ್. ಅವ್ರಿಗೆ ಏನು ಬೇಕೋ ಅದನ್ನು ಒದಗಿಸೋದು ಅಷ್ಟೇ ನಮ್ಮ ಉದ್ದೇಶ ಆಗಿರಬೇಕು ಹೊರತು, ಅಂದರೆ ಮಾತ್ರ ಬಿಸ್ನೆಸ್ ನಡೆಯುತ್ತೆ ಹೊರತು, ನೀವೇನಾದರೂ ನಾವು ಸ್ಥಳೀಯರಿಗೆ ರಿಸರ್ವೇಷನ್ ಕೊಡ್ತೀವಿ, ಸಾಮಾಜಿಕ ಕೆಲಸವನ್ನು ಮಾಡ್ತೀವಿ ಅಂದರೆ ಬಿಸ್ನೆಸ್ ಈಸ್ ನಾಟ್ ಯುವರ್ ಕಪ್ ಆಫ್ ಟೀ. ಸೊ ಹಾಗಾಗಿ ಈ ಕೌಶಲ್ಯಗಳನ್ನು ವೃದ್ಧಿ ಮಾಡಿಕೊಳ್ಳೇಬೇಕು. ಮತ್ತು ಖಾಸಗಿ ಕಂಪನಿಗಳಲ್ಲಿ ಏನು ಡಿಮ್ಯಾಂಡ್ ಇದೆಯೋ ಅದಕ್ಕೆ ತಕ್ಕಂಗೆ ಅವರು ಕೆಲಸ ಮಾಡಲೇಬೇಕು. ಉತ್ಪಾದಕತೆ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಇದರಿಂದ. ಸೊ ನೆಕ್ಸ್ಟ್ 7ನೇ ಪಾಯಿಂಟ್, ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ದೇಶ ಒಂದು ಉದ್ಯೋಗ. ನೋಡಿ, ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಒಂದು ದೇಶ ಒಂದು ಭಾಷೆ. ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಒಂದು ದೇಶ ಒಂದು ಚುನಾವಣೆ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಒಂದು ದೇಶ ಒಂದು ರೇಷನ್ ಕಾರ್ಡ್. ಹಾಗಾದರೆ ಒಂದು ದೇಶ ಒಂದು ಉದ್ಯೋಗ ಅಂತ ಯಾಕಿಲ್ಲ? ಯಾವುದೇ ಒಂದು ಉದ್ಯೋಗ ಇದೆಯೋ ದೇಶದೊಳಗಿನವರು ಯಾರು ಬೇಕಾದರೂ ಆ ಉದ್ಯೋಗವನ್ನು ತೆಗೆದುಕೊಳ್ಬೋದು. ಯಾರಿಗೆ ಕೌಶಲ್ಯಗಳಿದಾವೋ, ಯಾರಿಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆಯೋ ಅವರು ಆ ಉದ್ಯೋಗವನ್ನು ತೆಗೆದುಕೊಳ್ಬೋದು ಅಂತ ಯಾಕೆ ಡಿಕ್ಲೇರ್ ಮಾಡ್ತಾ ಇಲ್ಲ? ಇದನ್ನು ಉದ್ಯೋಗ ಕ್ಷೇತ್ರಕ್ಕೆ ಯಾಕೆ ಅನ್ವಯಿಸ್ತಾ ಇಲ್ಲ? ಒಂದು ದೇಶ ಒಂದು ಚುನಾವಣೆ, ಅವ್ರ ಚುನಾವಣೆಯೊಳಗೆ ಗೆದ್ದುಬಿಟ್ರೆ ಮುಗಿತಾ? ಒಂದು ದೇಶ ಒಂದು ಭಾಷೆ ಯಾರು ಹೇಳಿದ್ದು? ಹಿಂದಿ ಬರುತ್ತೆ ಸೌತ್ ಇಂಡಿಯನ್ ಜನರಿಗೆ ಅಂತ ಹೇಳ್ಬಿಟ್ಟು. ಸೌತ್ ಇಂಡಿಯಾದಲ್ಲಿ ಭಾಳ ಜನಕ್ಕೆ ಹಿಂದಿ ಬರೋದಿಲ್ಲ. ಓಕೆ, ಸೊ ಬೆಂಗಳೂರಲ್ಲಿರೋರಿಗೆ ಕನ್ನಡ ಬರೋದಿಲ್ಲ ಅಂತ ಕನ್ನಡಿಗರು ಯಾರು ವಾದ ಮಾಡ್ತಾರೋ, ಹಾಗೆಯೇ ಡೆಲ್ಲಿಯಲ್ಲಿ ಹೋದವರೆಲ್ಲ ಕನ್ನಡಿಗರೆಲ್ಲ ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಫ್ರೆಂಡ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್, ರ್ಯಾಷನಲ್ ಆಗಿ ವಿಚಾರ ಮಾಡಿ. ನಮಗೆ ಉದ್ಯೋಗ ಸಿಗಬೇಕು, ನಾವು ಉದ್ಧಾರ ಆಗಬೇಕು ಅಷ್ಟೇ ಹೊರತು, ಬಟ್ ಎಲ್ಲಿದ್ದೀವಿ, ಏನು ಕೆಲಸ ಮಾಡ್ತಿದ್ದೀವಿ ಅಂತಲ್ಲ, ನಾವು ಮಾಡುವಂಥ ಕೆಲಸವನ್ನು ಇಚ್ಛಾಪೂರ್ವಕವಾಗಿ 100% ಎಫರ್ಟ್ ಹಾಕಿ ಮಾಡಿದಾಗ ಡೆಫಿನೆಟ್ಲಿ ನೀವು ಕೂಡ ಎಲ್ಲಿ ಬೇಕಾದಲ್ಲೂ ಸಕ್ಸಸ್ ಆಗ್ತೀರಾ. ಈ ಮನೋಭಾವ ಬೆಳೆಸಬೇಕು. ಗ್ಲೋಬಲ್ ಲ್ಯಾಂಗ್ವೇಜ್ನ ಕಲಿಬೇಕು, ಹಿಂದಿಯನ್ನು ಕೂಡ ಕಲೀಲೇಬೇಕು. ಕರ್ನಾಟಕದಲ್ಲಿ ಬೇರೆಯವರು ಬಂದಾಗ ಒಪ್ಕೊಳ್ಳುವಂಥ ಮನೋಭಾವವನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳೇಬೇಕು. ಅಂದಾಗ ಮಾತ್ರ ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ಆಗಲಿಕ್ಕೆ ಸಾಧ್ಯ ಇದೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅತಿ ಹೆಚ್ಚು ಫಾರಿನರ್ಸ್ ಬರ್ತಾರೆ, ಅತಿ ಹೆಚ್ಚು ಜನ ಬೇರೆ ದೇಶದಿಂದ ಬೇರೆ ರಾಜ್ಯಗಳಿಂದನೂ ಕೂಡ ಕರ್ನಾಟಕಕ್ಕೆ ಟೂರಿಸಂಗೆ ಬರ್ತಾರೆ. ನಾವು ಬೇಡ ಅಂದರೆ ಹಂಗೆ ನಡೆಯುತ್ತೆ, ನಮ್ಮ ಆರ್ಥಿಕತೆ ಹೆಂಗೆ ನಡೆಯುತ್ತೆ? 8ನೇ ಪಾಯಿಂಟ್, ಜಾಗತಿಕ ನಿಯಮಗಳಿಗೆ ವಿರುದ್ಧವಾಗಿದೆ. ಅಫ್ಕೋರ್ಸ್ ನೋಡಿ, ಜಾಗತಿಕ ನಿಯಮಗಳಿಗೆ ಕರ್ನಾಟಕ ಸರ್ಕಾರ ತರ್ತಾ ಇರುವಂಥ ನಿಯಮಗಳು ಜಾಗತಿಕ ನಿಯಮವನ್ನು ಉಲ್ಲಂಘನೆ ಮಾಡ್ತವೆ. ಹೇಗೆ? ಇವತ್ತು ಕರ್ನಾಟಕದೊಳಗೆ ಏನಿದ್ದೀರಾ ಅವ್ರಿಗೆ ಹೇಳ್ತಿದ್ದೀರಾ ಕನ್ನಡಿಗರಿಗೆ ರಿಸರ್ವೇಷನ್ ಕೊಡಬೇಕು ಅಂತ. ನಾಳೆ ಈ ಒಂದು ಲಾ ಓದಂತ ಅಮೆರಿಕ ನ್ಯೂಯಾರ್ಕ್ ಸಿಟಿಯಲ್ಲೂ ಕೂಡ ಒಂದು ರೂಲ್ಸನ್ನು ತರ್ತಾರೆ. ನ್ಯೂಯಾರ್ಕಲ್ಲಿ ಓನ್ಲಿ ಲೋಕಲ್ ಪೀಪಲ್ಗೆ ಮಾತ್ರ ಉದ್ಯೋಗವನ್ನು ಕೊಡಬೇಕು. ಆವಾಗ ಕನ್ನಡಿಗರನ್ನ ವಾಪಸ್ ಕಳಿಸಿದರೆ ನಿಮ್ಗೇನೂ ಪ್ರಾಬ್ಲಮ್ ಇಲ್ವಾ? ಹಾಗಂದರೆ ಇವತ್ತು ಡೆಫಿನೆಟ್ಲಿ ಇಂಥ ಒಂದು ಸಂಕುಚಿತ ಮನಸ್ಥಿತಿ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಹೇಳ್ತಿದ್ದೀರಾ ಕರ್ನಾಟಕದಲ್ಲಿರುವಂಥ ಉದ್ಯೋಗಗಳು ಕನ್ನಡಿಗರಿಗೆ ಮಾತ್ರ ಅಂತ. ನಾಳೆ ಹೇಳ್ತೀರಾ ಧಾರವಾಡದಲ್ಲಿ ಇರುವಂಥ ಉದ್ಯೋಗಗಳು ಧಾರವಾಡದವರಿಗೆ ಮಾತ್ರ ಅಂತ. ಗುಲ್ಬರ್ಗಾದಲ್ಲಿರುವಂಥ ಉದ್ಯೋಗಗಳು ಗುಲ್ಬರ್ಗಾ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ. ಸೊ ಹೀಗೆ ಇಷ್ಟೊಂದು ಸಂಕುಚಿತ ಮನಸ್ಥಿತಿಯಿಂದ ನೀವೇನಾದರೂ ಹೋದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಬದುಕೋದು ಕಷ್ಟ ಆಗುತ್ತೆ ಗೈಸ್. ಹಾಗಾಗಿ ಸರ್ಕಾರ ತೆಗೆದುಕೊಳ್ಳುವಂಥ ಒಂದು ನಿರ್ಧಾರಗಳನ್ನು ನಾವು ವಿಚಾರ ಮಾಡಿ ತಗೋಬೇಕು. ಕರ್ನಾಟಕದ ವ್ಯಕ್ತಿಯೊಬ್ಬ ಅಮೆರಿಕಾದಲ್ಲಿ ಕೆಲಸ ಮಾಡ್ತಿದ್ರೆ ಇಂಥ ನಿಯಮಗಳನ್ನು ಅಮೆರಿಕಾನೂ ಕೂಡ ಫಾಲೋ ಮಾಡಿದ್ರೆ ಅವನು ವಾಪಸ್ ಬರ್ತಾನೆ. ನೀವು ರೆಡಿ ಇದ್ದೀರಾ? ಜಗತ್ತಿನಲ್ಲಿ ಇದರ ನಿಯಮಗಳನ್ನು ಅನುಸಾರವಾಗಿ ಕಾನೂನುಗಳನ್ನು ಮಾಡುವುದು ಉತ್ತಮ. ಸೊ ಹಾಗಾಗಿ ಕರ್ನಾಟಕ ಮಾಡಿರುವಂಥ ಕಾನೂನಿನಲ್ಲಿ ಬದಲಾವಣೆ ಅವಶ್ಯಕತೆ ಇದೆ. ಎಸ್, ನೀವು ಮಾಡಬೇಕಾ? ಡೆಫಿನೆಟ್ಲಿ ನಿಮಗೆ ರಿಸರ್ವೇಷನ್ ಬೇಕಾಗಿದೆಯಾ? ಮಾತಾಡಿ. ಯಾರ ಜೊತೆ? ಖಾಸಗಿ ಕಂಪನಿಗಳ ಜೊತೆ ಮಾತಾಡಿ. ಇವತ್ತು ಇನ್ಫೋಸಿಸ್ ಕರ್ನಾಟಕದ ಒಂದು ಕಂಪನಿನೇ ಆಗಿದೆ ಫ್ರೆಂಡ್ಸ್. ಬಟ್ ಎಷ್ಟು ಜನ ಕನ್ನಡಿಗರಿಗೆ ಉದ್ಯೋಗ ಸಿಕ್ಕಿದೆ ನೋಡಿ, ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಎಷ್ಟು ಜನ ಕನ್ನಡಿಗರಿದ್ದಾರೆ ಇನ್ಫೋಸಿಸಲ್ಲಿ. ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾರೆ ಅವರು? ನಿಮ್ಮ ಹತ್ರ ಸ್ಕಿಲ್ಲೇ ಇಲ್ಲ ಅಂದರೆ, ನಿಮ್ಮ ಹತ್ರ ಕ್ವಾಲಿಫಿಕೇಷನ್ ಇಲ್ಲ ಅಂದರೆ, ನಿಮ್ಮ ಹತ್ರ ಕೆಲಸ ಮಾಡುವಂಥ ಮನೋಭಾವನೆ ಇಲ್ಲ ಅಂದರೆ ಯಾಕೆ ಇನ್ಫೋಸಿಸ್ ಅವರು ನಿಮಗೆ ಕೆಲಸ ಕೊಡಬೇಕು? ಯು ಜಸ್ಟ್ ಟೆಲ್ ಮಿ. ಇವತ್ತು ನಾರಾಯಣ ಮೂರ್ತಿ ಅವರು ಹೇಳ್ತಿದ್ದಾರೆ ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿಗೆ 70 ಗಂಟೆ ವಾರದೊಳಗೆ 70 ಗಂಟೆ ಕೆಲಸ ಮಾಡಬೇಕು ಅಂತ. ಬಟ್ ನಾರಾಯಣ ಮೂರ್ತಿ ಅವರು ಹೇಳಿರುವಂಥ ಇದನ್ನು ಎಲ್ಲ ಯುವಕರು ನಮ್ಮ ದೇಶದೊಳಗೆ ಅನೇಕರು ಅಪೋಸ್ ಮಾಡ್ತಾರೆ. ಇಂಥ ಅಪೋಸ್ ಮಾಡುವುದರಲ್ಲೂ ಕೂಡ ಅವ್ರು ಯಾಕೆ ಉದ್ಯೋಗ ಕೊಡಬೇಕು? ಇದು ಹೇಳಿದಷ್ಟು ಸುಲಭವಾಗಿಲ್ಲ ಫ್ರೆಂಡ್ಸ್. ಇವತ್ತು ನೋಡಿ, ಇನ್ಫೋಸಿಸ್ ಕಂಪನಿ ಹುಬ್ಬಳ್ಳಿಯಲ್ಲಿ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿದೆ.
ಓಕೆ. ಸೊ ಹುಬ್ಳಿಯಲ್ಲಿ ಇನ್ಫೋಸಿಸ್ ಕಂಪನಿ ಬ್ರ್ಯಾಂಚನ್ನು ಓಪನ್ ಮಾಡಿದೆ. ಬಟ್ ಇನ್ಫೋಸಿಸ್ನಲ್ಲಿರುವಂಥ ಯಾವುದೇ ಎಂಪ್ಲಾಯಿಗಳು ಬೆಂಗಳೂರು ಮತ್ತು ಮೈಸೂರಿನಲ್ಲಿರುವಂಥ ಎಂಪ್ಲಾಯಿಗಳು ಹುಬ್ಳಿಯಲ್ಲಿ ಬಂದು ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ಯು ಜಸ್ಟ್ ಇಮ್ಯಾಜಿನ್ ಮನಸ್ಥಿತಿ ಹೆಂಗಿದೆ ಜನರದು. ಅದಕ್ಕೆ 20% ಸ್ಯಾಲ್ರಿ ಹೈಕ್, 10% ಸ್ಯಾಲ್ರಿ ಹೈಕ್ ಅಂತ ನಿಯಮಗಳನ್ನ ತರಬೇಕಾಯಿತು ಇನ್ಫೋಸಿಸ್ದವರು ನೋಡಿ. ಓಕೆ. ಸೊ ಹೀಗಾಗಿ ನಾವು ಕನ್ನಡಿಗರಿಗೆ ಎಲ್ಲ ಸಿಗಬೇಕು ಅಂದರೆ ಯಾರು ಡಿಸರ್ವಿಂಗ್ ಇದ್ದಾರೆ, ಯಾರ ಹತ್ರ ಸ್ಕಿಲ್ ಇದ್ದಾವೆ ಅವ್ರಿಗೆ ಉದ್ಯೋಗ ಸಿಗಲೇಬೇಕು. ಅದರೊಳಗೆ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಫ್ರೆಂಡ್ಸ್. ಬಟ್ ಈ ಥರ ನಿಯಮಗಳನ್ನು ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ. ಉದಾಹರಣೆಗೆ ಯಾವಾಗ ಕರ್ನಾಟಕ ಈ ನಿಯಮಗಳನ್ನ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ನೋಡಿ, ಕಿರಣ್ ಮಜುಮ್ದಾರ್ ಶಾ ಆಗಿರ್ಬೋದು, ನ್ಯಾಸ್ಕಾಮ್ದವ್ರಾಗಿರ್ಬೋದು, ಓಕೆ, ಇವರೆಲ್ಲರೂ ಕೂಡ ಇದನ್ನು ಅಪೋಸ್ ಮಾಡ್ತಿದ್ದಾರೆ. ಇಂಥ ನಿರ್ಧಾರವನ್ನು ಕರ್ನಾಟಕ ಸರ್ಕಾರದಿಂದ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ. ಯಾವಾಗ ಕರ್ನಾಟಕ ಸರ್ಕಾರ ಇದನ್ನು ಅನೌನ್ಸ್ ಮಾಡುತ್ತೋ ಆವಾಗ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನು ಬರ್ತಿದವೋ ಅವರಿಗೆ ಆಂಧ್ರದವ್ರು ಹೇಳ್ತಿದ್ದಾರೆ ನಮ್ಮ ಹತ್ರ ಅಂಥದ್ದೇನು ನಿಯಮ ಇಲ್ಲ, ನೀವು ನಮ್ಮ ಕಡೆ ಬರಿ ಅಂತ. ಡೆಫಿನೆಟ್ಲಿ ಬೆಂಗಳೂರು, ಹೈದರಾಬಾದಿಗೆ ಹೋಗ್ತಾರೆ ಇನ್ವೆಸ್ಟರ್ಸ್. ಓಕೆ. ಅದರಿಂದ ನಮಗೂ ಉದ್ಯೋಗನೂ ಲಾಸ್ ಆಗುತ್ತೆ, ನಮ್ಮ ರಾಜ್ಯಕ್ಕೆ ಬರ್ತಾ ಇರುವಂಥ ತೆರಿಗೆಯಲ್ಲೂ ಕೂಡ ಲಾಸ್ ಆಗುತ್ತೆ. ಆಲ್ರೆಡಿ ನೋಡಿ ಇಲ್ಲಿ ಯಾವ ಕಂಪನಿಗಳು ಬ್ರ್ಯಾಂಚನ್ನು ಹೊಂದಿದವೋ ಅವ್ರು ನಮಗೆ ತೆರಿಗೆನ ಕಟ್ತಿದ್ದಾರೆ, ಉದ್ಯೋಗನೂ ಕೊಡ್ತಿದ್ದಾರೆ. ಬಟ್ ಎಲ್ಲರಿಗೂ ಇಷ್ಟು ಕೊಡಲೇಬೇಕು ಅಂತ ನಿಯಮ ಮಾಡೋದು ಡೆಫಿನೆಟ್ಲಿ ಸರಿಯಲ್ಲ. ಯಾರಿಗೆ ಕೌಶಲ್ಯವಿದೆಯೋ ಅವರು ಆ ಉದ್ಯೋಗವನ್ನು ಗಿಟ್ಟಿಸ್ಕೊಳ್ಬೋದು ಫ್ರೆಂಡ್ಸ್. ಇನ್ನು ಈ ಸಮಸ್ಯೆಗೆ ಪರಿಹಾರಗಳೇನು ನೋಡಿ, ನಾನು ಎಲ್ಲನೂ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಎರಡೂ ಆ್ಯಂಗಲಿಂದ ನೀವು ಎಸ್ಸೆನ ಬರಿಬೋದು. ಈ ವಿಡಿಯೋ ಏನೋ ಲಾಂಗ್ ಆಗಿರ್ಬೋದು, ಬಟ್ ಎಲ್ಲ ವಿಷಯನ ನಾನು ಕವರ್ ಮಾಡಿದ್ದೀನಿ. ಇದ್ರ ಮೇಲೆ ನೀವು ಯಾವುದು ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ, ಒಂದು ಕಡೆ ಕೂತು ಓದಿ ವಿಚಾರ ಮಾಡಿದರೆ ಸಾಕು. ಮಾನವ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕು. ಬರೀ ಜನಸಂಖ್ಯೆಯನ್ನು ಹೆಚ್ಚಿಗೆ ಮಾಡೋದ್ರಲ್ಲೇ ನಮ್ಮ ಜನ ಬ್ಯುಸಿ ಆಗಿದ್ದಾರೆ ಫ್ರೆಂಡ್ಸ್. ಬಟ್ ಮಾನವ ಅಭಿವೃದ್ಧಿಗೆ ಅಂದರೆ ಏನು, ಕೌಶಲ್ಯಗಳನ್ನು ನೀಡೋದಾಗಿರ್ಬೋದು, ನಿಜವಾಗ್ಲೂ ಮನುಷ್ಯರಿಗಿರುವಂಥ ಟ್ಯಾಲೆಂಟನ್ನು ಹೆಂಗೆ ಉಪಯೋಗ ಮಾಡೋದಾಗಿರ್ಬೋದು. ಇಷ್ಟೊಂದು ಜನಸಂಖ್ಯೆ ಇರುವಂಥ ದೇಶದಲ್ಲಿ ಇವತ್ತು ನಿರುದ್ಯೋಗ ಹೆಚ್ಚಾಗ್ತಾ ಇರೋ ಒಂದು ದೊಡ್ಡ ದುರಂತ. ನಿರುದ್ಯೋಗ ಕಡಿಮೆ ಆಗಬೇಕು. ಯಾಕಂದರೆ ಜನಸಂಖ್ಯೆ ಹೆಚ್ಚಿದೆ ಅಂದರೆ ಎಲ್ಲ ಜನರಿಗೂ ಕೂಡ ಸೇವೆಯನ್ನು ಕೊಡೋದು ಇಂಪಾರ್ಟೆಂಟ್. ಹೀಗಾಗಿ ಸರ್ವಿಸ್ ಸೆಕ್ಟರ್ ಕೂಡ ಬೂಮ್ ಆಗ್ತಾ ಇದೆ. ಮಾನವ ಅಭಿವೃದ್ಧಿಗೆ ಒತ್ತನ್ನು ನೀಡಬೇಕು. ಓಕೆ. ಬರೀ 1 ಬಿಟ್ಟು 10 ಮಕ್ಕಳನ್ನ ಹಡಿಯೋ ಬದಲಿ ಸೊ ಹೆತ್ತಿರುವಂಥ ಮಕ್ಕಳ ಭವಿಷ್ಯ ಹೇಗೆ ರೂಪಿಸಬೇಕು, ಏನು ಮಾಡಬಹುದು ಅಂತ ಇವನ್ ಪೇರೆಂಟ್ಸ್ ವಿಚಾರ ಮಾಡಬೇಕು. ಸೊ ನಾನು ಯಾವತ್ತೂ ಕೂಡ ನಾನು ಕ್ಲಾಸ್ ಒಳಗೂ ಕೂಡ ಹೇಳ್ತೀನಿ, ಅನ್ಫಾರ್ಚುನೇಟ್ಲಿ ಈ ದೇಶದೊಳಗೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ 10th ಕ್ಲಾಸ್ ಮುಗಿದಿರಬೇಕು, 12th ಕ್ಲಾಸ್ ಮುಗಿದಿರಬೇಕು, ಡಿಗ್ರಿ ಮುಗಿದಿರಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಕ್ವಾಲಿಫಿಕೇಷನ್ ಇದೆ. ಆದರೆ ಮದುವೆ ಆಗಿರುವಂಥ ಒಬ್ಬ ಹುಡುಗಿ ತಂದೆ ತಾಯಿ ಆಗಲಿಕ್ಕೆ ಸೊ ಯಾವುದೇ ರೀತಿಯಾದಂಥ ಕ್ವಾಲಿಫಿಕೇಷನ್ ಇಲ್ಲ ಫ್ರೆಂಡ್ಸ್. ಸೊ ಇದರಿಂದ ಏನಾಗ್ತಾ ಇದೆ, ಯಾಕೆ ಮಕ್ಕಳನ್ನ ಹೆರ್ತಿದ್ವಿ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. ಓಕೆ. ಹೀಗಾಗಿ ಸೊ ಅವ್ರೇನು ಭವಿಷ್ಯವನ್ನು ರೂಪಿಸೋದ ಕಡೆಗೆ ವಿಚಾರ ಮಾಡ್ತಾರೆ. ಓಕೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂದರೆ ಸುಮ್ಮನೆ ಅಲ್ಲ ಇದು. ಓಕೆ. ನೀವು ಅದ್ರ ಜೊತೆ ಆ ಮಕ್ಕಳ ಜೊತೆ ಬೆರಿಬೇಕು, ಮಕ್ಕಳಿಗೆ ಏನು ಒಳ್ಳೆಯದು ಕೆಟ್ಟದ್ದು ಹೇಳಬೇಕು, ಮಕ್ಕಳಿಗೆ ಶಿಕ್ಷಣ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು. ಎಲ್ಲಾಗ್ತಾ ಇದೆ ಇದೆಲ್ಲ? ಮಾನವ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಗುಣಮಟ್ಟದ ಶಿಕ್ಷಣವನ್ನು ಪ್ರತಿಯೊಬ್ಬರಿಗೂ ನೀಡಬೇಕು. ನೋಡಿ, ಹೊಸ ಶಿಕ್ಷಣ ನೀತಿ 2020 ಜಾರಿಗೆ ತಂದ ಮೊದಲ ರಾಜ್ಯ ಕರ್ನಾಟಕ ಆಗಿದೆ. ಆದರೂ ಕೂಡ ಕ್ವಾಲಿಟಿ ಎಜುಕೇಷನ್ ಕೊಡ್ತಿದ್ದೀವಾ? ಇಲ್ಲ ಫ್ರೆಂಡ್ಸ್, ಕ್ವಾಲಿಟಿ ಎಜುಕೇಷನ್ ಇಂಪ್ರೂವ್ ಆಗಿಲ್ಲ. ಸೊ ಯಾವ ಶಾಲೆಗಳಲ್ಲಿ ಶಿಕ್ಷಕರಿದ್ದಾರೋ, ಯಾವ ಶಿಕ್ಷಕರಿಗೆ ಹೊಸ ಶಿಕ್ಷಣ ನೀತಿ ಬಗ್ಗೆ ಮೊದಲು ಗೊತ್ತಿರಬೇಕು, ಅವ್ರಿಗೆ ಗೊತ್ತಿಲ್ಲದೆ ಇರುವಾಗ ಏನು ಹೊಸ ಶಿಕ್ಷಣ ನೀತಿಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ? ಸೊ ಹಾಗಾಗಿ ಟ್ರೈನಿಂಗ್ನ ಅವಶ್ಯಕತೆ ಇದೆ. ಹೊಸ ಶಿಕ್ಷಣ ನೀತಿ ಬಗ್ಗೆ ಶಿಕ್ಷಕರಿಗೆ ಅವೇರ್ನೆಸ್ ಮೂಡಿಸುವ ಅವಶ್ಯಕತೆ ಇದೆ. ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಇವತ್ತಿನವರೆಗೂ ಕೂಡ ಬೇಕಾದಷ್ಟು ಟೀಚರ್ಗಳಿಲ್ಲ. ಕನ್ನಡ ಟೀಚ್ ಮಾಡ್ತಾ ಇರುವಂಥ ಒಬ್ಬ ಟೀಚರೇ ಇಂಗ್ಲೀಷ್ ಸಬ್ಜೆಕ್ಟನ್ನು ಕೂಡ ಟೀಚ್ ಮಾಡ್ತಿದ್ದಾರೆ. ಹೀಗಾಗಿ ಎಲ್ಲಿಂದ ಗುಣಮಟ್ಟವನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಗುಣಮಟ್ಟವನ್ನು ಹೆಚ್ಚಿಸಲೇಬೇಕು. ನೆಕ್ಸ್ಟ್, ಕೌಶಲ್ಯ ಅಭಿವೃದ್ಧಿಗೆ ಒತ್ತನ್ನು ನೀಡಬೇಕು. ಡೆಫಿನೆಟ್ಲಿ ಫ್ರೆಂಡ್ಸ್, ವೊಕೇಶನಲ್ ಎಜುಕೇಷನ್ ಕೊಡಬೇಕು. ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮ್ಮ ಒತ್ತನ್ನು ಇರಬೇಕು. ನೆಕ್ಸ್ಟ್, ನಮ್ಮ ಸಮಾಜದಲ್ಲಿನ ತಾರತಮ್ಯವನ್ನು ಹೋಗಲಾಡಿಸಬೇಕು. ನಮಗಿವತ್ತು ಯಾಕೆ ರಿಸರ್ವೇಷನ್ ಬೇಕು ಅಂತಿದ್ದೀವಿ ಅಂದರೆ, ಇನ್ನೂ ಆದರೂ ನಮ್ಮ ಸಮಾಜದೊಳಗೆ ತಾರತಮ್ಯ ಇದೆ, ಆದ್ದರಿಂದನೇ ರಿಸರ್ವೇಷನ್ ಬೇಕು ಅಂತ ಕೇಳ್ತಿದ್ದೀವಿ ಫ್ರೆಂಡ್ಸ್. ಸೊ ರಿಸರ್ವೇಷನ್ ಬೇಕಾಗಿಲ್ಲ ಅಂದರೆ ತಾರತಮ್ಯವನ್ನು ಒಂದು ಹೋಗಿಸ್ಬಿಟ್ರೆ ಡೆಫಿನೆಟ್ಲಿ ಇದು ಒಂಥರ ರೋಗಕ್ಕೆ ವ್ಯಾಕ್ಸಿನೇಷನ್ ಇದ್ದಂಗೆ. ತಾರತಮ್ಯ ಹೋಗ್ಬಿಟ್ರೆ ಯಾರಿಗೂ ರಿಸರ್ವೇಷನ್ ಕೊಡುವಂಥ ಅವಶ್ಯಕತೆ ಇಲ್ಲ. ಮತ್ತು ನಾನು ಈ ಒಂದು ಪ್ರಬಂಧದಲ್ಲಿ ಹೇಳ್ತಾ ಇರುವಂಥ ಪಾಯಿಂಟ್ಸ್ಗಳನ್ನು ನೀವು ಯಾವುದೇ ತರಹದ ರಿಸರ್ವೇಷನ್ ಪಾಯಿಂಟ್ಗೂ ಕೂಡ ಉಪಯೋಗವನ್ನು ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್, ಕರ್ನಾಟಕ ಸರ್ಕಾರ ಖಾಸಗಿ ಕಂಪನಿಗಳ ಜೊತೆಗೆ ಚರ್ಚೆಯನ್ನು ಮಾಡಬೇಕು. ಚರ್ಚೆ ಮಾಡಿ ಸೊ ಸಾಧ್ಯವಾದಷ್ಟು ಡೆಫಿನೆಟ್ಲಿ ರಿಸರ್ವೇಷನ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಆದರೆ ಸಾಧ್ಯವಾದಷ್ಟು
ಕಂಪನಿಗಳ ಒಪ್ಪಿಗೆ ಮೇರೆಗೆ ನಿಯಮಗಳನ್ನು ಜಾರಿಗೆ ತರುವುದು ಒಳ್ಳೆಯದು. ಅಂದರೆ ಮಾತ್ರ ಉದ್ಯೋಗಗಳು ಸೃಷ್ಟಿ ಆಗ್ತವೆ, ಅಂದರೆ ಮಾತ್ರ ಕಂಪನಿಗಳು ಖುಷಿಯಾಗಿ ಬರ್ತವೆ ಕರ್ನಾಟಕಕ್ಕೆ. ಸೊ ಇನ್ವೆಸ್ಟ್ಮೆಂಟ್ ಬರುತ್ತೆ, ಉದ್ಯೋಗಗಳು ಸೃಷ್ಟಿ ಆಗ್ತವೆ. ಇಲ್ಲ ಅಂದರೆ ಕರ್ನಾಟಕವನ್ನು ಬಿಟ್ಟು ಬಹಳಷ್ಟು ಜನ ಹೋಗ್ತಾರೆ ಗೈಸ್. ಓಕೆ, ನೆಕ್ಸ್ಟ್, ನಾವೆಲ್ಲರೂ ಭಾರತೀಯರು. ಡೆಫಿನೆಟ್ಲಿ ನಾನು ಕನ್ನಡಿಗ ಅನ್ನೋಕ್ಕಿಂತ ಮುಂಚೆ ಡೆಫಿನೆಟ್ಲಿ ನಾವೆಲ್ಲರೂ ಕೂಡ ಭಾರತೀಯರು. ವಿ ಆರ್ ಸೋ ಪ್ರೌಡ್ ಟು ಬಿ ಇಂಡಿಯನ್. ಸೊ ಆ ಮನೋಭಾವ ಪ್ರತಿಯೊಬ್ಬರ ಹತ್ತಿರನೂ ಕೂಡ ಬೆಳಿಬೇಕು. ನಮ್ಮ ರಾಜ್ಯಕ್ಕೆ ಬಂದವ್ರನ್ನೂ ಕೂಡ ನಾವು ಅತಿಥಿ ದೇವೋಭವ ಅಂತ ಸ್ವಾಗತಿಸಬೇಕು. ನಾವು ಬೇರೆ ಕಡೆ ಹೋದಾಗಲೂ ಕೂಡ ಬೇರೆ ರಾಜ್ಯದವರು ಕೂಡ ಸ್ವಾಗತಿಸುವ ಹಾಗೆ ನಮ್ಮ ಮಾನ ಮರ್ಯಾದೆನ ಇಟ್ಕೋಬೇಕು ಫ್ರೆಂಡ್ಸ್. ಓಕೆ, ಸೊ ಆದ್ದರಿಂದ ನನ್ನ ಪರ್ಸನಲ್ ಒಪಿನಿಯನ್ನಲ್ಲೂ ಕೂಡ ನಾವು ಈ ಒಂದು ಮೀಸಲಾತಿಯನ್ನು ಖಾಸಗಿ ಕಂಪನಿಗಳಲ್ಲಿ ಕೊಡೋದ್ರಿಂದ ನಿರುದ್ಯೋಗದ ಸಮಸ್ಯೆ ಹೋಗಲಾಡಿಸೋದಿಲ್ಲ. ಬಟ್ ಇಲ್ಲಿ ಏನೇನು ಸೊಲ್ಯೂಷನ್ಗಳನ್ನು ಹೇಳ್ತೀನೋ ಇದನ್ನು ಮಾಡೋದ್ರಿಂದ ನಿರುದ್ಯೋಗದ ಸಮಸ್ಯೆ ಹೋಗಲಾಡುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ, ಯಾರು ಕೂಡ ಈ ದೇಶದೊಳಗೆ ಟೇಕನ್ ಫಾರ್ ಗ್ರಾಂಟೆಡ್ ತಗೋಬಾರ್ದು. ಆದ್ದರಿಂದ ಈ ಒಂದು ಮೀಸಲಾತಿಯನ್ನು ನೀಡುವುದರ ಬದಲಾಗಿ ಸರ್ಕಾರ ಕ್ವಾಲಿಟಿ ಶಿಕ್ಷಣನ ನೀಡಬೇಕು, ಅದರ ಮೇಲೆ ಫೋಕಸ್ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಡೆಫಿನೆಟ್ಲಿ ಯಾರಿಗೆ ಸ್ಕಿಲ್ ಇದಾವೋ, ಯಾರಿಗೆ ಕೌಶಲ್ಯಗಳಿದಾವೋ, ಯಾರಿಗೆ ಕೆಲಸ ಮಾಡುವಂಥ ಮನೋಭಾವ ಇದೆಯೋ ಅವರು ಕೆಲಸ ಪಡಿತಾ ಇದ್ದಾರೆ, ಅವರಿಗೆ ಕೆಲಸ ಸಿಗ್ತಾ ಇದ್ದಾವೆ. ಸೊ ಹಾಗಾಗಿ ಕನ್ನಡಿಗರು ನಿರುದ್ಯೋಗಿಗಳಾಗ್ತಾರೆ ಅನ್ನುವಂಥ ವಾದವನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಫ್ರೆಂಡ್ಸ್. ಸೊ ಹಾಗೇನೆ 2.5 ಮಿಲಿಯನ್ ಕನ್ನಡಿಗರು ಹೊರ ರಾಜ್ಯದಲ್ಲಿದ್ದಾರೆ. ನಾವೇನಾದರೂ ಬೇರೆಯವರಿಗೆ ಉದ್ಯೋಗ ಕೊಡೋದಿಲ್ಲ ಅಂದರೆ ಅವ್ರನ್ನೂ ಕೂಡ ಹೊರ ರಾಜ್ಯದವರು ವಾಪಸ್ ಕಳಿಸ್ತಾರೆ. ಸೊ ಈ ಥರ ಮಾಡೋದರಲ್ಲಿ ಯಾವುದೇ ಅರ್ಥ ಇಲ್ಲ. ಭಾರತೀಯರಾದಂಥ ನಾವೆಲ್ಲ ಒಂದೇ ದೇಶದಲ್ಲಿ ಇದ್ದೀವಿ ಅಂದರೆ ಸೊ ನಿಯಮಗಳನ್ನು ತರುವಾಗ ವಿಚಾರ ಮಾಡಿ ತರಬೇಕು. ಓಕೆ, ಸೊ ಕನ್ಕ್ಲೂಷನ್ ನೋಡಿ, ಎಲ್ಲ ವಾದವನ್ನು ಹೇಳಿದ್ದೀನಿ, ನನ್ನ ಒಪಿನಿಯನ್ ಕೂಡ ಹೇಳಿದ್ದೀನಿ. ನಾನು ಇದನ್ನು ಎಂದೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ರಿಸರ್ವೇಷನ್ ಕೊಡಬೇಕು ಅಂತ. ಓಕೆ, 21ನೇ ಶತಮಾನದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವುದು ಭಾರತಕ್ಕಷ್ಟೇ ಅಲ್ಲ, ಜಗತ್ತಿಗೆ ಒಂದು ಸವಾಲಾಗಿದೆ. ಇದರೊಂದಿಗೆ ಕಳೆದ 2 ವರ್ಷಗಳಿಂದ ಜಗತ್ತಿನಲ್ಲಿ ನಡೆಯುತ್ತಿರುವಂಥ ಯುದ್ಧಗಳು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಇದನ್ನು ಹೇಳಿ ನೀವು ನಿಮ್ಮ ಎಸ್ಸೆ ಓದೋರಿಗೆ ಕನ್ವಿನ್ಸ್ ಮಾಡಬೇಕು. ಜಗತ್ತಿನಾದ್ಯಂತ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಲು ಕಾರಣವಾಗಿದ್ದಾವೆ. ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಆಗಿರ್ಬೋದು, ಆ್ಯಂಡ್ ಈವನ್ ರಷ್ಯಾ ಯುಕ್ರೇನ್ ಯುದ್ಧ ಆಗಿರ್ಬೋದು, ಈವನ್ ಇಸ್ರೇಲ್ ಇರಾನ್ ಯುದ್ಧ ಕೂಡ ಆಗಿರ್ಬೋದು. ಸೊ ಹಾಗಾಗಿ ಈ ಒಂದು ಯುದ್ಧಗಳಿಂದಾಗಿ ಒಂದು ದೇಶದ ಭವಿಷ್ಯವು ಆ ದೇಶದ ತರಗತಿಗಳಲ್ಲಿ ರೂಪುಗೊಳ್ಳುತ್ತದೆ ಅಂತ ಹೇಳಲಾಗುತ್ತೆ ಫ್ರೆಂಡ್ಸ್. ಓಕೆ, ಒಂದು ದೇಶದ ಭವಿಷ್ಯವು ಆ ದೇಶದ ತರಗತಿಗಳಲ್ಲಿ ರೂಪುಗೊಳ್ಳುತ್ತದೆ. ಕೊಠಾರಿಯ ಕಮಿಷನ್ ಹೇಳಿದಂಥ ಒಂದು ಕೊಟೇಶನ್ ಇದು. ಸೊ ಇದನ್ನು ಹಾಕಿ ನೀವು ಬರಿಬೋದು. ಸೊ ಹಾಗಾಗಿ ಶಾಲೆಗಳಿಗೆ ಕ್ವಾಲಿಟಿ ಶಿಕ್ಷಣಕ್ಕೆ ನಾವು ಇಂಪಾರ್ಟೆನ್ಸನ್ನು ಕೊಡೋದ್ರಿಂದ ಈ ಸಮಸ್ಯೆಯಿಂದ, ನಿರುದ್ಯೋಗದ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅಂತ ಬರಿಬೋದು. ಆದ್ದರಿಂದ ನಾವು ಇಂದು ಗುಣಮಟ್ಟದ ಶಿಕ್ಷಣವನ್ನು ದೇಶದ ಭವಿಷ್ಯವಾದ ಮಕ್ಕಳಿಗೆ ನೀಡುವುದರಿಂದ ನಿರುದ್ಯೋಗದ ಸಮಸ್ಯೆ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಸಂಕುಚಿತ ಮನೋಭಾವದಿಂದ ಆರ್ಥಿಕ ಅಭಿವೃದ್ಧಿ ಕಡೆಗೆ ನಡೆಯಲು ಸೊ ಇವುಗಳು ಡೆಫಿನೆಟ್ಲಿ ಸಹಕಾರಿ ಆಗ್ತವೆ ಫ್ರೆಂಡ್ಸ್. ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ತಾಯಿ ಭಾಷೆ ಕನ್ನಡವನ್ನು ಎಂದಿಗೂ ಮರೆಯಬಾರದು. ಹಾಗೆ ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ಜಾಗತಿಕ ಭಾಷೆಯಾದ ಇಂಗ್ಲಿಷ್ ಭಾಷೆಯನ್ನು ಕೂಡ ಪ್ರತಿಯೊಬ್ಬರು ಕಲಿಯಲು ಪ್ರಯತ್ನಿಸಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವತ್ತು LKG UKG ಸ್ಕೂಲ್ಗೆ ಅಡ್ಮಿಷನ್ಗೆ ಹೋದರೆ ಮಗುವಿಗೆ ಇಂಗ್ಲೀಷ್ ಬರೋದಲ್ಲ, ಅವ್ರ ಪೇರೆಂಟ್ಸ್ಗೂ ಇಂಗ್ಲೀಷ್ ಬರಬೇಕು ಅಂತ ನಿಯಮಗಳನ್ನ ಮಾಡಿದ್ದಾರೆ ಫ್ರೆಂಡ್ಸ್. ಭಾರತದ ಆರ್ಥಿಕತೆಯನ್ನು ಸೇವಾ ವಲಯದ ಅವಲಂಬಿತ ಆರ್ಥಿಕತೆ ಅಂತ ಕೂಡ ಕರೆಯಲಾಗುತ್ತೆ 1990ರ ನಂತರ. ಅಂದರೆ ಡೆಫಿನೆಟ್ಲಿ ಕಾಲ್ ಸೆಂಟರ್ಗಳು ಸೇವೆಗಳನ್ನ ಕೊಡೋದ್ರಲ್ಲಿ ನಾವು ಮುಂದಿದ್ದೀವಿ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಸೇವಾ ವಲಯದಲ್ಲಿ ಕೆಲಸ ಮಾಡಲು ಕೌಶಲ್ಯಗಳ ಅವಶ್ಯಕತೆ ತುಂಬ ಇದೆ. ಈ ಕೌಶಲ್ಯಗಳನ್ನು ಅಪ್ಗ್ರೇಡ್ ಮಾಡೋದು ಕೂಡ ಅವಶ್ಯಕತೆ ಇದ್ದು, ಕೌಶಲ್ಯ ಬೆಳೆಸಿಕೊಳ್ಳುವುದರ ಮೇಲೆ ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕು. ಸೊ ಮಾಡೋ ಅವಶ್ಯಕತೆ ಇದೆ ಅಂತ ನನ್ನ ಒಂದು ಅನಿಸಿಕೆ. ಜೈ ಹಿಂದ್, ಜೈ ಭಾರತ್. ಓಕೆ, ಸೊ ಅಂಥೇಳಿ ನೀವು ಎಂಡ್ ಮಾಡ್ಬೋದು ಫ್ರೆಂಡ್ಸ್. ಸೊ ಎರಡೂ ಕಡೆ ವಾದವನ್ನು ಹೇಳಿದ್ದೀನಿ. ನಿಮ್ಗೆ ಯಾವ ಸ್ಟ್ಯಾಂಡ್ ಬೇಕು ಅದನ್ನು ತೊಗೊಂಡ್ರಿ. ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ನಾನು ಕವರ್ ಮಾಡೀನಿ, ಯಾವುದೇ ಬಿಟ್ಟಿಲ್ಲ. ಡೇಟಾನು ಕೂಡ ಹೇಳಿದ್ದೀನಿ. ಒಮ್ಮೆ ಬಿಟ್ಟು 2 ಸಾರ್ತಿ ಕೇಳ್ರಿ, ನನ್ನ ಒಪಿನಿಯನ್ನ ಕೇಳ್ರಿ, ಏನೇನು ಹೇಳಿದ್ದೀನಿ ಎಲ್ಲ ಕೇಳ್ರಿ ಫ್ರೆಂಡ್ಸ್. ಓಕೆ, ಸೊ ಈ ಥರ ಇಂಥದ್ದೇ ಕಂಟೆಂಟನ್ನು ನಮ್ಮ ಪುಸ್ತಕದಲ್ಲೂ ಕೂಡ ನಾನು ಕೊಡ್ತಾ ಇದ್ದೀನಿ ನಿಮಗೆ. ಸೊ ಹಾಗಾಗಿ ಪುಸ್ತಕವನ್ನು ಖರೀದಿ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಈ ಒಂದು ನಂಬರ್ಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ಪುಸ್ತಕವನ್ನು ಮನೆ ಬಾಗಿಲಿಗೆ ನಿಮಗೆ ತಲುಪಿಸ್ತೀವಿ. ಸೊ ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ, ನನ್ನ ಕಂಟೆಂಟ್ ಇಷ್ಟ ಆದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಕೂಡ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಪುಸ್ತಕ ಚೆನ್ನಾಗಿದ್ದಿದ್ದು ಅನಿಸಿದರೆ ಆ ಒಂದು ಪುಸ್ತಕವನ್ನು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಯಾಕೆ ನೀವು ಈ ಪುಸ್ತಕ ಓದಬೇಕು ಅಂತ ಕೂಡ ನಾನು ಗ್ರೂಪ್ ಒಳಗೆ ಹಾಕಿದ್ದೀನಿ, ಫಸ್ಟ್ಗೆ ಕೂಡ ಹೇಳಿದ್ದೀನಿ, ಅದನ್ನು ಒಂದು ಸಾರ್ತಿ ನೋಡಿ. ಹಾಂ,
ಇನ್ನೊಂದು ವಿಷಯವನ್ನು ಹೇಳಿ ನಾನು ಕ್ಲಾಸ್ನ ಮುಗಿಸ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲೊಬ್ರು ಬೆಂಗಳೂರಿನೊಳಗೆ ಒಂದು ಇಶ್ಯೂ ಆಗಿದೆ. GT ಮಾಲ್ ಅಂತ ಒಂದು ಮಾಲ್ ಇದೆ ಬೆಂಗಳೂರಿನಲ್ಲಿ. ಸೊ ಅಲ್ಲಿ ಒಬ್ಬರು ಫಕೀರಪ್ಪ ಅನ್ನುವಂಥ ರೈತರು ದೋತ್ರವನ್ನು ಎತ್ಕೊಂಡು, ಓಕೆ, ಲುಂಗಿ ಅಥವಾ ಧೋತಿನ ಉಟ್ಕೊಂಡು, ನೋಡಿ ನಮ್ಮ ಫಾದರ್ ಕೂಡ ರೈತರೇ ಇದ್ದಾರೆ, ಇವತ್ತು ಅವರು ದೋತ್ರನೇ ಹಾಕೋತಾರೆ ಫ್ರೆಂಡ್ಸ್. ಓಕೆ, ಈ ಥರ ಡ್ರೆಸ್ ಹಾಕೊಂಡು ಬಂದಿದ್ದಕ್ಕೆ ಅಲ್ಲಿನ ಗಾರ್ಡ್, ಓಕೆ, ಅಲ್ಲಿ ಗಾರ್ಡೇ ನಿಂತಿರ್ತಾರೆ, ಸೆಕ್ಯೂರಿಟಿ ಗಾರ್ಡ್, ಇವರನ್ನ ಒಳಗೆ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ರಾಜ್ಯಾದ್ಯಂತ ಸುದ್ದಿ ಆಗಿದೆ, ದೇಶಾದ್ಯಂತ ಕೂಡ ಸುದ್ದಿ ಆಗ್ತಾ ಇದೆ. ಆಮೇಲೆ ಇಲ್ಲಿ ತೆಗೆದುಕೊಂಡಂಥ ಒಂದು ನಿರ್ಧಾರ ಏನಿದೆ ಅದು ಗ್ರೇಟ್ ಅಂತ ಕೂಡ ಹೇಳ್ತಿದ್ದಾರೆ. KS ಪರೀಕ್ಷೆಗೆ ಯಾರು ಪ್ರಿಪೇರ್ ಮಾಡ್ತಿದ್ರೋ, ಈವನ್ ಎಥಿಕ್ಸ್ SAನ ಯಾರು ಪ್ರಿಪೇರ್ ಮಾಡ್ತಿದ್ರೋ PSIಗೆ, ನೀವು ಇದನ್ನು ಎಕ್ಸಾಂಪಲ್ ಆಗಿ ಬರಿಬಹುದು ಫ್ರೆಂಡ್ಸ್. ಹೆಂಗೆ ನೋಡಿ, ಒಂದನೇದು, ಈ ರೈತ ಏನಿದ್ದಾರೆ ಇವ್ರು ಬಂದಾಗ ಆ ಗಾರ್ಡ್ ಇವ್ರಿಗೆ ಒಳಗೆ ಬಿಡದೇ ಇರೋದು ತಪ್ಪೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನೈತಿಕವಾಗಿ ಬಿಡದೇ ಇರೋದು ತಪ್ಪು, ಕಾನೂನಾತ್ಮಕವಾಗಿ ಬಿಡದೇ ಇರೋದು ತಪ್ಪು. ಓಕೆ, ಹೀಗೆ ತಪ್ಪಂತೂ ಮಾಡಿದ್ದಾರೆ ಫ್ರೆಂಡ್ಸ್. ಬಟ್ ತಪ್ಪು ಮಾಡಿದ್ದಕ್ಕೆ ಎಲ್ಲರೂ ಯಾಕೆ ಓನ್ಲಿ ಆ ಮಾಲ್ನವ್ರನ್ನ ಬೈತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ 7 ದಿನಗಳವರೆಗೆ ಆ ಮಾಲ್ನ ಮುಚ್ಚಬೇಕಂತೆ. ಅಫ್ಕೋರ್ಸ್ ಈ ರೈತರಿಗೆ ಈ ಥರ ಆಗಬಾರ್ದಾಗಿತ್ತು. ಮತ್ತು ಆ ಸೆಕ್ಯೂರಿಟಿ ಗಾರ್ಡ್ ಇದ್ರೊಳಗೆ ಏನೂ ತಪ್ಪಿಲ್ಲ ಫ್ರೆಂಡ್ಸ್, ಯಾಕಂದರೆ ಅವರು ಆ ಓನರ್ಗಳು ಹೇಳಿದ್ದನ್ನು ಅವರು ಫಾಲೋ ಮಾಡಿದ್ದಾರೆ. ಒಂದನೇದು, ಒಬ್ಬ ರೈತನಿಗೆ ಈ ಥರ ಸಮಸ್ಯೆ ಆಗಿದೆ ಅಂತ ಇವತ್ತು ದೇಶ ಮತ್ತು ರಾಜ್ಯದಲ್ಲಿ ಸೆಲೆಬ್ರೇಷನ್ ನಡೀತಾ ಇದ್ದಾವೆ. 7 ದಿನ ಮಾಲ್ ಬಂದ್ ಮಾಡಿದ್ದೀವಿ ಅಂತ ಖುಷಿ ಒಳಗೆ ಭಾಳ ಜನ ಇದ್ದಾರೆ. ಬಟ್ ಆ ಮಾಲ್ ಒಳಗೆ 100 ಅಂಗಡಿಗಳಿರ್ತವೆ. ಆ ಅಂಗಡಿಗಳಲ್ಲಿ 100 ಜನ ಕೆಲಸಗಾರರಿರ್ತಾರೆ. ಅದರೊಳಗೆ ಬಹಳಷ್ಟು ಜನ ಡೈಲಿ ವೇಜ್ ವರ್ಕರ್ಸ್ ಇರ್ತಾರೆ, ಅಂದರೆ ಅವತ್ತೇ ದುಡಿದು ಅವತ್ತೇ ತಿನ್ನುವುದು ಅಂಥವರು ಇರ್ತಾರೆ. 7 ದಿನ ಮಾಲ್ ಏನಾದರೂ ಬಂದಾದರೆ ಬೆಂಗಳೂರಿನಂಥ ಒಂದು ಪ್ಲೇಸ್ನಲ್ಲಿ ಈ ಒಂದು ಲೇಬರ್ಸ್, ಈ ಕಾರ್ಮಿಕರ ಜೀವನ ಏನಾಗಬಾರ್ದು ಫ್ರೆಂಡ್ಸ್. ಯಾರೂ ಕೂಡ ಇದನ್ನು ವಿಚಾರ ಮಾಡೋದಿಲ್ಲ. ಈ ರೈತನನ್ನು ಬಿಟ್ಟಿದ್ದು ತಪ್ಪಲ್ವಾ ಅನ್ನೋದೇ ಯಾರಾದರೂ ಆಗಿದ್ರೆ, ನನ್ನ ಒಂದು ಪ್ರಶ್ನೆ ಏನಂದರೆ, ಇದೇ ದೇಶದೊಳಗೆ ಸ್ವಾಮಿ ಅಯ್ಯಪ್ಪ ಟೆಂಪಲ್ ಇದೆ, ಇದೇ ದೇಶದೊಳಗೆ ಹಲವಾರು ದೇವಸ್ಥಾನಗಳಿದ್ದಾವೆ. ಇವತ್ತಿನವರೆಗೂ ಕೂಡ ಈ ದೇವಸ್ಥಾನಗಳಲ್ಲಿ ನಮ್ಮನ್ನು ಹೆತ್ತ ತಾಯಿಯನ್ನು ಬಿಡ್ತಾ ಇಲ್ಲ, ಹೆಣ್ಣು ಮಕ್ಕಳಿಗೆ ಈ ಒಂದು ದೇವಸ್ಥಾನಗಳ ಒಳಗೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ? ಓಕೆ, ನೀವು ಒಂದು ಸಾರ್ತಿ ರ್ಯಾಷನಲ್ ಆಗಿ ವಿಚಾರ ಮಾಡಿ ಫ್ರೆಂಡ್ಸ್. ಓಕೆ, ಸೊ ತಮಿಳುನಾಡು, ಕೇರಳದಲ್ಲಿ ಎಷ್ಟೋ ಒಂದು ಟೆಂಪಲ್ಗಳಿದಾವೆ. ಆಮೇಲೆ ನಿಮ್ಮ ಹಳ್ಳಿಗಳಲ್ಲಿ ಎಷ್ಟೋ ದೇವಸ್ಥಾನಗಳಿದಾವೆ. ಇನ್ನೂವರೆಗೆ ಆದರೂ ದಲಿತರಿಗೆ ಆ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಇದು ಕೂಡ ತಪ್ಪು ತಾನೆ? ಯಾರು ಈ ರೈತನನ್ನ ಒಳಗೆ ಹೋಗಕ್ಕೆ ಬಿಟ್ಟಿಲ್ಲ ಅಂತ ಯಾರು ಫೈಟ್ ಮಾಡ್ತಿದ್ರು, ಯಾಕೆ ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಒಂದು ದೇವಸ್ಥಾನದೊಳಗೆ ಹೋಗಕ್ಕೆ ಬಿಡಬೇಕು ಅಂತ ಯಾಕೆ ಫೈಟ್ ಮಾಡ್ತಾ ಇಲ್ಲ? ಅಷ್ಟೇ ಅಲ್ಲ, ಇವನ್ ಬಹಳಷ್ಟು ಕೆರೆಗಳಿದಾವೆ, ಬಾವಿಗಳಿದಾವೆ, ದಲಿತರಿಗೆ ನೀರು ಕುಡಿಯಕ್ಕೆ ಬಿಡೋದಿಲ್ಲ. ಅಲ್ಲಿ ನೀರು ಕುಡಿಲಿಕ್ಕೆ ಬಿಡಬೇಕು ಅಂತ ಯಾಕೆ ಫೈಟ್ ಮಾಡ್ತಾ ಇಲ್ಲ? ಸೊ ನನಗನ್ಸುತ್ತೆ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕು. ಸೊ ನೀವು ಈಕ್ವಾಲಿಟಿನ ಬಯಸೋದೇ ಆದರೆ ಎಲ್ಲರಿಗೂ ಕೂಡ ಸಮಾನತೆಯನ್ನು ಬಯಸಬೇಕೇ ಹೊರತು ಬರೀ ಇಂಥ ಒಂದು ಇನ್ಸಿಡೆಂಟ್ಗಲ್ಲ. ನನಗನ್ಸುತ್ತೆ ಇದರಿಂದ ನಮ್ಮ ಆರ್ಥಿಕತೆಗೂ ನಷ್ಟ ಮತ್ತು ಪ್ರತಿದಿನ ಕೆಲಸ ನಂಬಿಕೊಂಡು ಬರ್ತಾ ಇರುವಂಥ ಆ ಕಾರ್ಮಿಕರಿಗೂ ನಷ್ಟ. ಯಾರೋ ಮಾಡಿರುವಂಥ ಒಂದು ತಪ್ಪು ಕೆಲಸಕ್ಕೆ ಇಷ್ಟು ಜನಕ್ಕೆ ಶಿಕ್ಷೆ ಕೊಡೋದು ತಪ್ಪು ಅಂತ ನನ್ನ ಅನಿಸಿಕೆ ಗೈಸ್. ನೈತಿಕವಾಗಿ ಇದು ತಪ್ಪು ಅಂತ ಕೂಡ ನಾನು ಹೇಳ್ತಿದ್ದೀನಿ. ಈವನ್ ಲಾ ಪ್ರಕಾರನೂ ಇದು ತಪ್ಪು ಅಂತ ನನಗನ್ಸುತ್ತೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೆಳಗಡೆ ಬರೆಯೋದನ್ನು ಮರಿಬೇಡಿ. ಸೊ ಈ ಥರ ನಮ್ಮ ಪ್ರಬಂಧ ಪುಸ್ತಕವನ್ನು ತೆಗೆದುಕೊಳ್ಳೋದನ್ನು ಮರಿಬೇಡಿ. ಸೊ ನಂಬರ್ ಕೂಡ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ.